ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಅಗ್ರಿವ್ಯಾಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾವು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಎಕ್ಸಾಮ್ಗೆ ಕಂಪ್ಲೀಟ್ ಸಿಲೆಬಸ್ ಅಂಡ್ ಕಂಪ್ಲೀಟ್ ಬುಕ್ ಲಿಸ್ಟ್ ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಬಿಫೋರ್ ದ ಸ್ಟಾರ್ಟಿಂಗ್ ದ ವಿಡಿಯೋ, ಸೊ ಫಾರ್ ದ ಆಸ್ಪಿರೆಂಟ್ಸ್ ಹೂ ಆರ್ ಸಿನ್ಸಿಯರ್ಲಿ ಅಂಡ್ ಡೆಡಿಕೇಟೆಡ್ಲಿ preparing for this exam, that is assistant horticulture officer and assistant director of horticulture exam ಗೆ ಯಾರು ಸಿನ್ಸಿಯರ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದಾರೋ ಸೊ ಅವ್ರಿಗೋಸ್ಕರ ನಾವು ಒಂದು ಡೆಡಿಕೇಟೆಡ್ ವಾಟ್ಸ್ಆಪ್ ಗ್ರೂಪ್ ನ ಕ್ರಿಯೇಟ್ ಮಾಡಿದೀವಿ. ಸೊ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಿಮಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ಸ್ ಎಲ್ಲ ಸಿಗುತ್ತೆ. ದಟ್ ಈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಿಗುತ್ತೆ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸಿಗುತ್ತೆ ಅಂಡ್ ಮೆನಿ ರಿಸೋರ್ಸಸ್ ಸಿಗುತ್ತೆ. ಸೊ ಈ ತರ ಎಕ್ಸ್ಕ್ಲೂಸಿವ್ ಕಂಟೆಂಟ್ಸ್ ಎಲ್ಲ ನಿಮಗೆ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಡೈಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಸೊ ಈ ಚಾನ್ಸ್ ನ ಯಾರು ಮಿಸ್ ಮಾಡ್ಕೋಬೇಡಿ. ಸೊ ಈ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಲಿಂಕ್ ಕ್ಲಿಕ್ ಮಾಡಿ ಸೊ ಈ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ನಾವು ಕಮಿಂಗ್ ಟು ದ ಟಾಪಿಕ್. ಮೊದಲನೇದಾಗಿ ಸಿಲೆಬಸ್. ಸೊ ಫಸ್ಟ್ ಒನ್, ಫಾರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಎಕ್ಸಾಮಿನೇಷನ್ಗೆ ಸಿಲೆಬಸ್ ಏನೇನಿರುತ್ತೆ. ಸೊ ನಾವು ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ಈ ಎಕ್ಸಾಮ್ ಅನ್ನೋದು ನಮಗೆ ಎರಡು ಪೇಪರ್ ಅಲ್ಲಿ ಇರುತ್ತೆ, ಪೇಪರ್ 1 ಅಂಡ್ ಪೇಪರ್ 2. ಪೇಪರ್ 1 ಅನ್ನೋದು ಜನರಲ್ ಸ್ಟಡೀಸ್ ಅಂಡ್ ಜನರಲ್ ನಾಲೆಜ್ ಕರೆಂಟ್ ಅಫೇರ್ಸ್. ಸೊ ಈ ಪೇಪರ್ 1 ಅನ್ನೋದು ಎರಡಿಗೂ ಕಾಮನ್, ದಟ್ ಈಸ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಎರಡು ಎಕ್ಸಾಮ್ಗೂ ಈ ಪೇಪರ್ 1 ಅನ್ನೋದು ಕಾಮನ್ ಆಗಿರುತ್ತೆ. ಪೇಪರ್ 2 ಅಲ್ಲಿ ನಮಗೆ ಸ್ಪೆಸಿಫಿಕ್ ಸಬ್ಜೆಕ್ಟ್ ಸಿಲೆಬಸ್ ಅನ್ನೋದು ಡಿಫರೆಂಟ್ ಆಗಿರುತ್ತೆ. ಅಂದ್ರೆ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಬೇರೆ ಸಿಲೆಬಸ್ ಇರುತ್ತೆ ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅವ್ರಿಗೆ ಬೇರೆ ಸಿಲೆಬಸ್ ಇರುತ್ತೆ. ಸೊ ಈಗ ಮೊದಲನೇದಾಗಿ ನಾವು ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಅವರಿಗೆ ಏನೇನು ಸಿಲೆಬಸ್ ಇರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಸೊ ಇಲ್ಲಿ ನೋಡ್ಕೋಬಹುದು ನೀವು, ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಎಲಿಜಿಬಿಲಿಟಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ದಟ್ ಈಸ್ BSc ಹಾರ್ಟಿಕಲ್ಚರ್. ಸೊ 4 ವರ್ಷ BSc ಹಾರ್ಟಿಕಲ್ಚರ್ ಮಾಡಿರಬೇಕು. ಸೊ ಇಲ್ಲಿ ಫಸ್ಟ್ ನೋಡ್ಕೊಂಡ್ರೆ ನಾವು ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಹಾರ್ಟಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಸೊ ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್, ಸೊ ಹಾರ್ಟಿಕಲ್ಚರ್ ಮತ್ತೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ನೋಡ್ಕೋಬೇಕು. ಅಂಡ್ ಏರಿಯಾ, ಪ್ರೊಡಕ್ಷನ್, ಸೊ ಇಂಪೋರ್ಟ್ಸ್ ಅಂಡ್ ಎಕ್ಸ್ಪೋರ್ಟ್ಸ್. ನೆಕ್ಸ್ಟ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಅಂಡ್ ಹಾರ್ಟಿಕಲ್ಚರ್ ಕ್ರಾಪ್ಸ್, agroclimatic zones of India and Karnataka in relation to the horticulture crops. So ಇಲ್ಲಿ scope and importance of horticulture and horticulture crops in both India and Karnataka ನೋಡ್ಕೋಬೇಕು. ಸೊ both India and Karnataka ನೋಡ್ಕೋಬೇಕು. ಸೊ ನೆಕ್ಸ್ಟ್ ಇಲ್ಲಿ scope and horticulture development in Karnataka. So scope for horticulture development in Karnataka. So factors limiting horticulture crop production, climate, rainfall. So temperature, light, humidity, sunshine. So next soil pH, EC, soil depth. So ee tara crops suitable for different soils. So different soils ge yav crops suitable agutte, that only horticulture crops. And water quality and quantity and drainage. Next planning and layout, planning of orchards, fencing, windbreaks, spacing, systems of planting. So crop system, so multi-tier cropping, cover crops, intercrops, mulching, weed control. ನೆಕ್ಸ್ಟ್ ನೋಡ್ಕೊಂಡ್ರೆ ಇಲ್ಲಿ ಮ್ಯಾನ್ಯೂರ್ಸ್ ಅಂಡ್ ಮ್ಯಾನ್ಯೂರಿಂಗ್. ಸೊ ಆರ್ಗಾನಿಕ್ ಅಂಡ್ ಇನ್ಆರ್ಗಾನಿಕ್ ಮ್ಯಾನ್ಯೂರ್ಸ್, ಬಯೋ ಫರ್ಟಿಲೈಸರ್ಸ್, ಫರ್ಟಿಗೇಷನ್ಸ್, ಬಯೋ ಏಜೆಂಟ್ಸ್. ನೆಕ್ಸ್ಟ್ ಎಸೆನ್ಷಿಯಲ್ ಎಲಿಮೆಂಟ್ಸ್. ಸೊ ಈ ಎಸೆನ್ಷಿಯಲ್ ಎಲಿಮೆಂಟ್ಸ್ ಅನ್ನೋ ಟಾಪಿಕ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದರಿಂದ ಪಕ್ಕ ನಮಗೆ 2 ಇಂದ 3 ಕ್ವಶನ್ಸ್ ಪಕ್ಕ ಕೇಳ್ತಾರೆ. ಸೊ ಇಲ್ಲಿ ಎಸೆನ್ಷಿಯಲ್ ಎಲಿಮೆಂಟ್ಸ್ ಏನು, ಫಂಕ್ಷನ್ಸ್ ಏನು, ಸೊ ಮೈಕ್ರೋನ್ಯೂಟ್ರೆಂಟ್ಸ್, ಮ್ಯಾಕ್ರೋನ್ಯೂಟ್ರೆಂಟ್ಸ್, ಅದ್ರದ್ದು ಡೆಫಿಷಿಯನ್ಸಿ ಸಿಂಪ್ಟಮ್ಸ್ ಅಂಡ್ ಫರ್ಟಿಲೈಸರ್ ಸ್ಕೆಡ್ಯೂಲ್, ಟೈಮ್ ಅಂಡ್ ಮೆಥಡ್ ಆಫ್ ಅಪ್ಲಿಕೇಶನ್ ಅಂಡ್ ಫಿಸಿಯೋಲಾಜಿಕಲ್ ಡಿಸಾರ್ಡರ್ಸ್ ಅಂಡ್ ಇಟ್ಸ್ ಕಂಟ್ರೋಲ್ ಮೆಜರ್ಸ್. ಸೊ ಈ ಟಾಪಿಕ್ ನ ಯಾರು ಮಿಸ್ ಮಾಡಬೇಡ್ರಿ. ಸೊ ಇದನ್ನ ಕಂಪಲ್ಸರಿ ನಾವು ಇದನ್ನ ಓದಲೇಬೇಕು. ನೆಕ್ಸ್ಟ್ ಇರಿಗೇಷನ್ ವಾಟರ್ ರಿಕ್ವೈರ್ಮೆಂಟ್ ಆಫ್ ಡಿಫರೆಂಟ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಸೊ ವೇರಿಯಸ್ ಇರಿಗೇಷನ್ ಮೆಥಡ್ಸ್ ಇನ್ಕ್ಲೂಡಿಂಗ್ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್ ಇರಿಗೇಷನ್, ಫಾಗಿಂಗ್, ಮಿಸ್ಟಿಂಗ್ ಅಂಡ್ ವಾಟರ್ ಸ್ಟ್ರೆಸ್ ಅಂಡ್ ಹಾರ್ಟಿಕಲ್ಚರ್. ಸೊ ಅಂಡ್ ಮಲ್ಚಿಂಗ್ ಟೈಪ್ಸ್. ನೆಕ್ಸ್ಟ್ ಟ್ರೈನಿಂಗ್ ಅಂಡ್ ಪ್ರೂನಿಂಗ್. ಸೊ ಪ್ರಿನ್ಸಿಪಲ್ಸ್ ಅಂಡ್ ಮೆಥಡ್ಸ್ ಆಫ್ ಟ್ರೈನಿಂಗ್ ಅಂಡ್ ಪ್ರೂನಿಂಗ್. ಸೊ canopy, architecture, planting systems and planting densities. ನೆಕ್ಸ್ಟ್ ಫ್ಲವರಿಂಗ್ ಅಲ್ಲಿ ನೋಡ್ಕೊಂಡ್ರೆ ನಾವು ಇಲ್ಲಿ ಪಾಲಿನೇಷನ್, ಫ್ರೂಟ್ ಸೆಟ್, ಫ್ರೂಟ್ ಡ್ರಾಪ್, ಕಾಸ್ ಅಂಡ್ ಪ್ರಿವೆನ್ಷನ್, unfruitfulness associated with external internal factors. So external internal factors which are affecting the unfruitfulness. So ಇದು ಒಂದ್ಸತಿ ನೋಡ್ಕೋಬೇಕು. ನೆಕ್ಸ್ಟ್ ಮೆಚುರಿಟಿ ಇಂಡೆಸಸ್, ಹಾರ್ವೆಸ್ಟಿಂಗ್, ಸೊ ಪ್ರೀ ಹಾರ್ವೆಸ್ಟಿಂಗ್ ಅಂಡ್ ಪೋಸ್ಟ್ ಹಾರ್ವೆಸ್ಟಿಂಗ್ ಹ್ಯಾಂಡ್ಲಿಂಗ್. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಕೋಬಹುದು. ನೆಕ್ಸ್ಟ್ ಪ್ರಾಸೆಸಿಂಗ್ ಅಂಡ್ ಪ್ರಿಸರ್ವೇಷನ್. ನೆಕ್ಸ್ಟ್ ನೋಡ್ಕೊಂಡ್ರೆ ರೋಲ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂಡ್ ದೇರ್ ಕಮರ್ಷಿಯಲ್ ಅಪ್ಲಿಕೇಶನ್ಸ್ ಇನ್ ಹಾರ್ಟಿಕಲ್ಚರ್. ಸೊ ಇಲ್ಲಿ PGR, ಸೊ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಸೊ ಈ ಟಾಪಿಕ್ ಮೇಲೆ ನಿಮಗೆ ನ್ಯೂಮರಿಕಲ್ಸ್ ಕೊಡೋ ಚಾನ್ಸಸ್ ಜಾಸ್ತಿ ಇದಾವೆ. ಸೊ ಇಲ್ಲಿ ಈ ಟಾಪಿಕ್ ಓದ್ಕೋಬೇಕು ಅಂಡ್ ಈ ಟಾಪಿಕ್ ಮೇಲೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಏನಿರುತ್ತೋ ಇದ್ರ ಮೇಲೆ ನಾವು ಸೊ ಈ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನ ನೋಡ್ಕೋಬೇಕು. ಸೊ ಈ ನ್ಯೂಮರಿಕಲ್ಸ್ ಪಕ್ಕ ಕೇಳ್ತಾರೆ. ನೆಕ್ಸ್ಟ್ ನೋಡ್ಕೊಂಡ್ರೆ
seed and vegetative propagation. So advantages and disadvantages, seed treatment, important methods of vegetative propagation, so cutting, layering, grafting, so incompatibility, budding, rootstock, scion, stock and scion relationship. So next is specialized part of propagation, so ee tara micro propagation and macro propagation. Next, tropical, subtropical, temperate, arid zone, so horticulture crops. Next, climate and soil, propagation practices, spacing and planting, so varieties, nutrient and water, and weed management. So next, mulching, so intercropping, so use of growth regulators, so yield, economics, integrated pest management and integrated disease management. So ಈ ತರ ಟಾಪಿಕ್ ಎಲ್ಲ ನಾವು ನೋಡ್ಕೋಬೇಕು. ಸೊ ನೆಕ್ಸ್ಟ್ ಕಮಿಂಗ್ ಟು ಫ್ರೂಟ್ ಕ್ರಾಪ್ಸ್, ಸ್ಪೈಸ್ ಕ್ರಾಪ್ಸ್, ಪ್ಲಾಂಟೇಶನ್ ಕ್ರಾಪ್ಸ್, ವೆಜಿಟೇಬಲ್ಸ್, ಫ್ಲವರ್ಸ್ ಅಂಡ್ ಮೆಡಿಸಿನಲ್ ಪ್ಲಾಂಟ್ಸ್, ಆರೋಮ್ಯಾಟಿಕ್ ಪ್ಲಾಂಟ್ಸ್. ಸೊ ಇದರಲ್ಲಿ ಫ್ರೂಟ್ ಕ್ರಾಪ್ಸ್ ಅಲ್ಲಿ ಯಾವ್ಯಾವ ಫ್ರೂಟ್ ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕು ಅಂದ್ರೆ, ಸೊ ಮ್ಯಾಂಗೋ, ಬನಾನಾ, ಗ್ರೇಪ್, ಸಿಟ್ರಸ್, ಪಪಾಯ, ಸಪೋಟಾ, ಗಾವಾ, ಬರ್, ಪೊಮಗ್ರೆನೇಟ್, ಸೊ ಅನಾನಸ್, ಆಮ್ಲಾ, ಟ್ಯಾಮರಿನ್, ಜಾಕ್, ಪೈನಾಪಿಲ್, ಆಪಿಲ್, ಪ್ಲಮ್, ಪಿಯರ್, ಪೀಚ್. ಸೊ ಇದಿಲ್ಲದೆ ಸೊ ನಾವು ಇದ್ರ ಜೊತೆಗೆ ಎಕ್ಸ್ಟ್ರಾ ಫ್ರೂಟ್ಸು ಓದಿರಬೇಕು. ಸೊ ಎಕ್ಸ್ಟ್ರಾ ಫ್ರೂಟ್ಸು ಇದ್ರ ಜೊತೆಗೆ ಓದಿರಬೇಕು. ಸೊ ಇದ್ರ ಮೇಲೆನೆ ಕೊಡ್ತಾರೆ ಅಂತ ಗ್ಯಾರಂಟಿ ಏನಿಲ್ಲ. ಸೊ ಇದ್ರ ಜೊತೆಗೆ ಎಕ್ಸ್ಟ್ರಾನು ಕೊಡ್ಬೋದು. ಸೊ ಫಸ್ಟ್ ಮೈನ್ ಇಂಪಾರ್ಟೆನ್ಸ್ ಈ ಫ್ರೂಟ್ಸ್ಗೆ ಕೊಡಬೇಕು. ಸೊ ಇದಾದ್ಮೇಲೆ ನೆಕ್ಸ್ಟ್ ಇನ್ನು ನಿಮ್ಗೆ ಟೈಮ್ ಇದ್ರೆ ಬೇರೆ ಫ್ರೂಟ್ಸ್ ಓದ್ಕೊಂಡು ಹೋಗ್ಬೋದು. ನೆಕ್ಸ್ಟ್, ಸ್ಪೈಸ್ ಕ್ರಾಪ್ಸ್ ಅಲ್ಲಿ ನಮಗೆ ಬ್ಲ್ಯಾಕ್ ಪೆಪ್ಪರ್, ಕಾರ್ಡಮಮ್, ಸೊ ನಟ್ಮೆಗ್, ಸಿನಮಾನ್, ಕ್ಲೋವ್, ಆಲ್ ಸ್ಪೈಸ್, ಜಿಂಜರ್, ಟರ್ಮರಿಕ್, ಕೊರಿಯಾಂಡರ್, ಕ್ಯೂಮಿನ್, ಸೊ ಫೆನುಗ್ರಿಕ್ ಅಂಡ್ ಫೆನಲ್. ಸೊ ಇವು ನಮಗೆ ಸ್ಪೈಸ್ ಕ್ರಾಪ್ಸ್ ಅಲ್ಲಿ ಇಂಪಾರ್ಟೆಂಟ್ ಕ್ರಾಪ್ಸ್ ಕೊಟ್ಟವ್ರೆ. ನೆಕ್ಸ್ಟ್, ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ ಕಾಫಿ, ಟೀ, ಕೊಕೊನಟ್, ಕಕೋವಾ, ಅರಾಕ್ನಟ್, ಆಯಿಲ್ ಪಾಮ್, ಕ್ಯಾಶ್ಯೂ, ಬೀಟಲ್ ವೈನ್ ಅಂಡ್ ಪಾಮಿರೈ, ರಬ್ಬರ್. ಸೊ ಇದು ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ ಇಂಪಾರ್ಟೆಂಟ್. ನೆಕ್ಸ್ಟ್, ವೆಜಿಟೇಬಲ್ ಕ್ರಾಪ್ಸ್ ಅಲ್ಲಿ ಏನೇನು ಓದಬೇಕು? ವೆಜಿಟೇಬಲ್ ಕ್ರಾಪ್ಸ್ ಅಲ್ಲಿ ಸೊ ಟೊಮ್ಯಾಟೊ, ಬ್ರಿಂಜಲ್, ಬೆಂದಿ, ಚಿಲ್ಲಿ, ಕುಕುಂಬರ್, ಮೆಲಾನ್ಸ್, ಗಾಡ್ಸ್, ಪಂಪ್ಕಿನ್ಸ್, ಸೊ ಪೀಸ್, ಬೀನ್ಸ್, ಡಾಲಿಕಸ್ ಬೀನ್ಸ್, ಪೊಟ್ಯಾಟೊ, cassava, sweet potato, minor tuber crops, carrot, radish. So next, beetroot, turnip, cabbage, cauliflower, onion, garlic, amaranthus, other greens, and moringa, chow chow. So curry leaf, exotic vegetables like broccoli, so Brussels sprouts, lettuce, globe, so artichoke, zucchini, asparagus, parsley, celery, and spinach. ಸೊ ಇದರಲ್ಲಿ ಎಕ್ಸಾಟಿಕ್ ವೆಜಿಟೇಬಲ್ಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಆಗಿ ಓದ್ಕೋಬೇಕು. ಸೊ ಈ ಎಕ್ಸಾಟಿಕ್ ವೆಜಿಟೇಬಲ್ಸ್ ಬಗ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇದಾವೆ. ನೆಕ್ಸ್ಟ್, ಫ್ಲವರ್ ಕ್ರಾಪ್ಸ್ ಅಲ್ಲಿ ಜಾಸ್ಮಿನ್, ರೋಸ್, ಕ್ರೈಸಾಂಥಿಮಮ್, ಟ್ಯೂಬ್ ರೋಸ್, ನೆಕ್ಸ್ಟ್ ಟ್ಯೂಬ್ ರೋಸ್, ಕೊಸಾಂಡ್ರಾ, ಮ್ಯಾರಿಗೋಲ್ಡ್, ಜರ್ಬೆರಾ, ಸೊ ಆರ್ಚಿಡ್, ಗ್ಲಾಡಿಯೋಲಸ್, ಆಂಥೂರಿಯಂ, ಕಾರ್ನೇಷನ್, ಚೈನಾ ಆಸ್ಟರ್, ಸೊ ಸ್ಟ್ಯಾಟೈಸ್, ಸೊ ಜೈಫೋಸೋಫೋಲಿಯಾ, ಸೊ ಹೆಲಿಸಿಯೋನಾ, ಅಲ್ಪೈನಿ, ಬಡ್ ಆಫ್ ಪ್ಯಾರಡೈಸ್, ಸೊ ಫಿಲ್ಲರ್ ಮೆಟೀರಿಯಲ್ಸ್ ಲೈಕ್ ಡೈಸಿ, ತುಜಾ. ಸೊ ಇದು ಫ್ಲವರ್ ಕ್ರಾಪ್ಸ್ ಅಲ್ಲಿ ನೀವು ಓದ್ಕೋಬೇಕು. ನೆಕ್ಸ್ಟ್, ಮೆಡಿಸಿನಲ್ ಪ್ಲಾಂಟ್ಸ್ ಅಲ್ಲಿ ಸೊ ಕಮರ್ಷಿಯಲಿ ಇಂಪಾರ್ಟೆಂಟ್ ಮೆಡಿಸಿನಲ್ ಪ್ಲಾಂಟ್ಸ್ ಲೈಕ್ ಅಶ್ವಗಂಧ, ಸೊ ಫೀಲಸ್, ಬ್ರಾಹ್ಮಿ, ಐಸೋಬಾಗಲ್, ಸೊ ಕಾಲ್ಮೆಗ್, ಲಿಕೋಸಿ, ಸ್ಟೀವಿಯಾ, ಸಾತ್ವಾರಿ, ಸ್ಯಾಫೆಡ್, ಮೂಸ್ಲಿ, ಸೊ ಸರ್ಪಗಂಧ, ಸೆನಾ, ನೋನೈ. ಸೊ ಇದು ಮೆಡಿಸಿನಲ್ ಪ್ಲಾಂಟ್ಸ್ ಅಲ್ಲಿ ನೀವು ಇಷ್ಟು ಪ್ಲಾಂಟ್ಸ್ನ ನೀವು ಓದ್ಕೋಬೇಕು. ಸೊ ಸಿಮಿಲರ್ಲಿ ಅದೇ ರೀತಿಯಲ್ಲಿ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಅಲ್ಲಿ ಓದ್ಕೋಬೇಕು ಅಂಡ್ ಆರ್ನಮೆಂಟಲ್ ಗಾರ್ಡನಿಂಗ್. ಸೊ ಆರ್ನಮೆಂಟಲ್ ಗಾರ್ಡನಿಂಗ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಈ ಟಾಪಿಕ್ ಮೇಲೆ ನಮಗೆ ಪಕ್ಕ 2 to 3 ಕ್ವಶನ್ಸ್ ಕೇಳೋ ಅವಶ್ಯಕತೆ ಐತೆ. ಸೊ ಪಕ್ಕ 2 to 3 ಕ್ವಶನ್ಸ್ ಕೇಳ್ತಾರೆ ಇದರಲ್ಲಿ. ಸೊ ಈ ಆರ್ನಮೆಂಟಲ್ ಗಾರ್ಡನಿಂಗ್ ಅಲ್ಲಿ 2 to 3 ಕ್ವಶನ್ಸ್ ಕೇಳ್ತಾರೆ. ಸೊ ಇದು ಪಕ್ಕ ನಾವು ಓದಲೇಬೇಕು. ಸೊ ಈ ಟಾಪಿಕ್ನ ಯಾರು ಮಿಸ್ ಮಾಡ್ಕೋಬೇಡ್ರಿ. ನೆಕ್ಸ್ಟ್, ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಅಂಡ್ ವಾಟರ್ಶೆಡ್ ಮ್ಯಾನೇಜ್ಮೆಂಟ್. ಸೊ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಅಂಡ್ ವಾಟರ್ಶೆಡ್ ಮ್ಯಾನೇಜ್ಮೆಂಟ್ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಸೊ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಅಲ್ಲಿ ಏನೇನು ಕೇಳ್ತಾರೆ ಅಂದ್ರೆ, ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಫಾರ್ಮಿಂಗ್, ಸೊ ನೆಕ್ಸ್ಟ್ ಇಂಟ್ರೊಡಕ್ಷನ್, ಸೊ ಅದು ಇಂಟ್ರೊಡಕ್ಷನ್, ಡೆಫಿನೇಷನ್, ಸೊ ಡ್ರೈ ಕ್ಲೈಮೇಟ್ ಅಂಡ್ ದೇರ್ ಕ್ಲಾಸಿಫಿಕೇಶನ್ಸ್ ವಿತ್ ರೆಫರೆನ್ಸ್ ಟು ಇಂಡಿಯಾ ಅಂಡ್ ಕರ್ನಾಟಕ. ಸೊ ಇಲ್ಲಿ ಇಂಡಿಯಾ ಅಂಡ್ ಕರ್ನಾಟಕ ಎರಡು ಓದಬೇಕು ಇನ್ ಪರ್ಟಿಕ್ಯುಲರ್. ಸೊ ಇಂಪಾರ್ಟೆನ್ಸ್ ಆಫ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಇನ್ ಡ್ರೈಲ್ಯಾಂಡ್, so yield potential of horticulture crops in dryland, so fruits and vegetable crops suitable for dryland farming, so adaptive features of dryland fruit crops of drought and salinity, water management, objective approaches, step in watershed development planning, land use capability, so classification, soil and rainwater conservation, so water harvesting measures in the watershed area. So ee tara dryland horticulture and watershed management
ಸೊ ಪೂರ್ತಿನ ನೀವು ಓದಬೇಕು. ನೆಕ್ಸ್ಟ್ ಕಮಿಂಗ್ ಟು ದ ಸೋಷಿಯಲ್ ಅಂಡ್ ಫಾರ್ಮ್ ಫಾರೆಸ್ಟ್ರಿ. ಸೊ ಇದು ಜನರಲಿ ನೀವು ಸೋಷಿಯಲ್ ಅಂಡ್ ಫಾರ್ಮ್ ಫಾರೆಸ್ಟ್ರಿ ಸೊ ನಿಮ್ಮ ಯೂನಿವರ್ಸಿಟಿ ಬುಕ್ ಅಥವಾ ಇ ಬುಕ್ಸ್ ಏನಾದರೂ ಇದ್ರೆ ಸೊ ಅದರಿಂದನೇ ನೀವು ಓದ್ಕೋಬಹುದು. ಸೋಷಿಯಲ್ ಅಂಡ್ ಫಾರ್ಮ್ ಫಾರೆಸ್ಟ್ರಿ, ಸೊ ಇಂಪಾರ್ಟೆನ್ಸ್ ಆಫ್ ಫಾರೆಸ್ಟ್ರಿ, ಸೊ ಫಾರೆಸ್ಟ್ ಟ್ರೀಸ್, ಸೊ ನೆಕ್ಸ್ಟ್ ಜಾಯಿಂಟ್ ಫಾರ್ಮ್ ಮ್ಯಾನೇಜ್ಮೆಂಟ್, ಸೊ ಈ ತರ ಎಲ್ಲ ಟಾಪಿಕ್ಸ್ನ ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಈ ಟಾಪಿಕ್ಸ್ ಎಲ್ಲ ನೀವು ಸೊ ನಾರ್ಮಲ್ ಆಗಿ ಓದ್ಕೋಬಹುದು. ನಿಮ್ಮ ಫಾರೆಸ್ಟ್ರಿ ಯೂನಿವರ್ಸಿಟಿ ನೋಟ್ಸ್ ಇಂದ ಓದ್ಕೋಬಹುದು. ನೆಕ್ಸ್ಟ್ ಇರಿಗೇಷನ್ ಬಗ್ಗೆನೂ ಓದಬೇಕು. ಲೈಕ್ ಆಲ್ರೆಡಿ ನಾವು ನೋಡಿದೀವಿ ಡ್ರಿಪ್ ಇರಿಗೇಷನ್, ಸ್ಪ್ರಿಂಕ್ಲರ್, ಫಾಗಿಂಗ್, ಮಿಸ್ಟ್ ಸಿಸ್ಟಮ್, ಈ ತರ. ಅಂಡ್ ಪ್ಲಾಸ್ಟಿಕ್ ಕಲ್ಚರ್, ಮಲ್ಚಿಂಗ್ ಟೈಪ್ಸ್, ಡಿಫ್ರೆಂಟ್ ಟೈಪ್ಸ್ ಆಫ್ ಮಲ್ಚಿಂಗ್, ಸೊ ಇಟ್ಸ್ ಯೂಸಸ್, ಡಿಫ್ರೆಂಟ್ ಟೈಪ್ಸ್ ಯೂಸಸ್, ಈ ತರ ಈ ಮಲ್ಚಿಂಗ್ ಬಗ್ಗೆನೂ ಓದ್ಕೋಬೇಕು. ಸೊ ಇದು ಸಿಲೆಬಸ್. ಅಂಡ್ ಸ್ಪೆಷಲ್ ಟಾಪಿಕ್ಸ್ ಅಂತ ಇಲ್ಲಿ ನಮಗೆ ಕೊಟ್ಟವ್ರೆ. ಸೊ ವಾಟ್ ಆರ್ ದ ಸ್ಪೆಷಲ್ ಟಾಪಿಕ್ಸ್? ಇಲ್ಲಿ ಸ್ಪೆಷಲ್ ಟಾಪಿಕ್ಸ್ ನೋಡಿದ್ರೆ ಆರ್ಗಾನಿಕ್ ಫಾರ್ಮಿಂಗ್. ಸೊ ಈ ಸ್ಪೆಷಲ್ ಟಾಪಿಕ್ಸ್ ಅಲ್ಲಿ ನಮಗೆ ಆರ್ಗಾನಿಕ್ ಫಾರ್ಮಿಂಗ್, ಈ ಆರ್ಗಾನಿಕ್ ಫಾರ್ಮಿಂಗ್ ಅಲ್ಲಿ ನಮಗೆ ಜಾಸ್ತಿ ಕಂಪೋಸ್ಟ್ ಬಗ್ಗೆ ಕೇಳ್ತಾರೆ. ಅಂಡ್ ಜೀವಾಮೃತ, ಬೀಜಾಮೃತ, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪೋಸ್ಟ್, ಸೊ ಈ ತರ ಎಲ್ಲ ಕೇಳ್ತಾರೆ. ಅಂಡ್ ಅಪ್ಲಿಕೇಶನ್ ಇನ್ ಹಾರ್ಟಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಸೊ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ಅದರ ಅಪ್ಲಿಕೇಶನ್ ಏನಿರುತ್ತೆ ಸೊ ಆ ತರ ಕೊಡ್ತಾರೆ. ಸೊ ಲೈಕ್ ಇಲ್ಲೇ ಕೊಟ್ಟವ್ರೆ ನೋಡಿ. ಸೊ ವರ್ಮಿ ಕಂಪೋಸ್ಟ್ ಬಗ್ಗೆ ಇರುತ್ತೆ, ಗ್ರೀನ್ ಮ್ಯಾನ್ಯೂರಿಂಗ್, ಬೀಜಾಮೃತ, ಜೀವಾಮೃತ, ಸೊ ಪಂಚಗವ್ಯ, ಅಂಡ್ ಯೂಸ್ ಆಫ್ ಬಯೋ ಫರ್ಟಿಲೈಸರ್. ಸೊ ಆರ್ಗಾನಿಕ್ ಫಾರ್ಮಿಂಗ್ ರಿಲೇಟೆಡ್ ಎಲ್ಲ ಮಾಹಿತಿನ ನಾವು ತಿಳ್ಕೋಬೇಕು. ಸೊ ಇದು ಆರ್ಗಾನಿಕ್ ಫಾರ್ಮಿಂಗ್ ಸ್ಪೆಷಲ್ ಟಾಪಿಕ್ ಅಲ್ಲಿ. ನೆಕ್ಸ್ಟ್ ಪ್ರೆಸಿಷನ್ ಫಾರ್ಮಿಂಗ್ ಅಂತ ಇದು ಒಂದು ಟಾಪಿಕ್. ಅದರ ಡೆಫಿನೇಷನ್, ಇಂಪ್ಲಿಮೆಂಟೇಷನ್ ಇನ್ ಹಾರ್ಟಿಕಲ್ಚರ್ ಕ್ರಾಪ್ಸ್. ಸೊ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಲ್ಲಿ ನೀವು ಪ್ರೆಸಿಷನ್ ಫಾರ್ಮಿಂಗ್ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಿ, ಸೊ ಈ ತರ. ಸೊ ಡೆಫಿನೇಷನ್ಸ್ ಆಫ್ IFS, ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್, ಸೊ ಕಲ್ಟಿವೇಶನ್ ಆಫ್ ಮಶ್ರೂಮ್ಸ್. ಸೊ ನೆಕ್ಸ್ಟ್ ಸೀಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಸೊ ಈ ಸ್ಪೆಷಲ್ ಟಾಪಿಕ್ಸ್ ಅಲ್ಲಿ ಸೀಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂಡ್ ನಮಗೆ ಈ ಪ್ರೆಸಿಷನ್ ಫಾರ್ಮಿಂಗ್, ಸೋಷಿಯಲ್ ಸೈನ್ಸ್ ಅಂಡ್ ಅಗ್ರಿಕಲ್ಚರ್ ಕೆಮಿಸ್ಟ್ರಿ, ಸೊ ಇವೆಲ್ಲ ನೀವು ಯೂನಿವರ್ಸಿಟಿ ಬುಕ್ ಇಂದಾನೆ ಓದ್ಕೋಬಹುದು. ಸೊ ಈ 4 years ಅಲ್ಲಿ ನೀವು ಏನು ಓದಿರ್ತೀರಾ ಯೂನಿವರ್ಸಿಟಿ ಈ ಬುಕ್ ಅಲ್ಲಿ, ಸೊ ಅದರಲ್ಲೇ ನಿಮಗೆ ಈ ಟಾಪಿಕ್ಸ್ ಎಲ್ಲ ಸಿಗುತ್ತೆ. ಸೀಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಸೊ ಸಾಯಿಲ್ ಸೈನ್ಸ್ ಅಂಡ್ ಅಗ್ರಿಕಲ್ಚರ್ ಕೆಮಿಸ್ಟ್ರಿ, ಸೊ ನೆಕ್ಸ್ಟ್ ಸೊ ಇಷ್ಟು ಟಾಪಿಕ್ಸ್ ಕೊಟ್ಟವ್ರೆ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಸಿಲೆಬಸ್ ಬ್ರೇಕ್ ಡೌನ್ ಆಫ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಎಕ್ಸಾಮಿನೇಷನ್. ಸೊ AHOಗೆ ಇದು ಕಂಪ್ಲೀಟ್ ಸಿಲೆಬಸ್ ಬ್ರೇಕ್ ಡೌನ್. ಸೊ ನೀವು ಜಾಸ್ತಿ ಏನು ಓದೋ ಅವಶ್ಯಕತೆ ಇಲ್ಲ. ಸೊ ಈ 4 years ಡಿಗ್ರಿಯಲ್ಲಿ BSc ಆನರ್ಸ್ ಹಾರ್ಟಿಕಲ್ಚರ್ ಡಿಗ್ರಿಯಲ್ಲಿ ನೀವು ಏನು ಓದಿರ್ತೀರೋ ಸೊ ಅದನ್ನೇ ಇನ್ನೊಂದ್ಸತಿ ರಿವಿಷನ್ ಮಾಡ್ಕೋಬೇಕು. ಸೊ ನೀವೇನಾದ್ರೂ ಹೊಸದಾಗಿ ಓದಬೇಕು ಅಂದ್ರೆ ಪೇಪರ್ 1ಗೋಸ್ಕರ ಓದಬೇಕು. ದಟ್ ಈಸ್ ಜನರಲ್ ಸ್ಟಡೀಸ್ ಅಂಡ್ ಕರೆಂಟ್ ಅಫೇರ್ಸ್. ಸೊ ಜನರಲ್ ಸ್ಟಡೀಸ್ ಇನ್ ಸೊ ಕರೆಂಟ್ ಅಫೇರ್ಸ್, ಪಾಲಿಟಿ, ಸೊ ಮೆಂಟಲ್ ಎಬಿಲಿಟಿ, ಲಾಜಿಕಲ್ ರೀಸನ್. ಸೊ ಈ ಪೇಪರ್ 1ಗೋಸ್ಕರ ನೀವು ಓದ್ಕೋಬೇಕು. ಸೊ ಈ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಎಕ್ಸಾಮಿನೇಷನ್ ಸಿಲೆಬಸ್. ಸೊ ಇದು ಟೋಟಲ್ ಫೈನಲ್ ಕಂಪ್ಲೀಟ್ ಬ್ರೇಕ್ ಡೌನ್ ಆಫ್ ದಿಸ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಎಕ್ಸಾಮಿನೇಷನ್ ಸಿಲೆಬಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್. ಸೊ ಕಮಿಂಗ್ ಟು ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಕಂಪ್ಲೀಟ್ ಸಿಲೆಬಸ್. ಸೊ ಇಲ್ಲಿ ನಾವು ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಪೋಸ್ಟ್ಗೆ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಪೋಸ್ಟ್ಗೆ ಸೊ ಎಲಿಜಿಬಿಲಿಟಿ ಸೊ BSc plus MSc. BSc plus MSc is the minimum qualification. ಸೊ ಇಲ್ಲಿ ನೋಡ್ಕೊಂಡ್ರೆ ನಮಗೆ ಇದಕ್ಕೆ ಸೊ ಈ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಪೋಸ್ಟ್ಗೆ ಏನೇನು ಸಿಲೆಬಸ್ ಇರುತ್ತೆ ಅಂದ್ರೆ ಫಸ್ಟ್ ಒನ್ ಫ್ರೂಟ್ ಸೈನ್ಸ್. ಸೊ ಫ್ರೂಟ್ ಸೈನ್ಸ್ ಕಂಪ್ಲೀಟ್ ಆಗಿ ಓದಬೇಕು. ಸೊ ಈಚ್ ಅಂಡ್ ಎವ್ರಿ ಫ್ರೂಟ್ ಕ್ರಾಪ್, ಸೊ ಅದ್ರದ್ದು ಇಂಪಾರ್ಟೆನ್ಸ್, ಸ್ಕೋಪ್, ಸೊ ಇಂಪಾರ್ಟೆನ್ಸ್ ಅಂಡ್ ಸ್ಕೋಪ್ ಆಫ್ ಹಾರ್ಟಿಕಲ್ಚರ್ ಆಸ್ ವೆಲ್ ಆಸ್ ದ ಇಂಪಾರ್ಟೆನ್ಸ್ ಸ್ಕೋಪ್ ಆಫ್ ಪ್ರೊಡಕ್ಷನ್ ಆಫ್ ಫ್ರೂಟ್ ಕ್ರಾಪ್ಸ್ ಅಂಡ್ ದ ಪ್ರೊಡಕ್ಷನ್ ಸಿಸ್ಟಮ್ ಇನ್ ಬೋತ್ ಇಂಡಿಯಾ ಅಂಡ್ ಕರ್ನಾಟಕ ಎರಡೂ ಓದಬೇಕು. ಸೊ ಕಂಪ್ಲೀಟ್ ಫ್ರೂಟ್ ಕ್ರಾಪ್ಸ್ ಬಗ್ಗೆ ನಾವಿಲ್ಲಿ ಓದಬೇಕು ಫ್ರೂಟ್ ಸೈನ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಪ್ರಾಪಗೇಷನ್ ಅಂಡ್ ನರ್ಸರಿ ಮ್ಯಾನೇಜ್ಮೆಂಟ್. ಸೊ ಪ್ರಾಪಗೇಷನ್ ಅಂಡ್ ನರ್ಸರಿ ಮ್ಯಾನೇಜ್ಮೆಂಟ್ ಅಲ್ಲಿ ಸೊ ಪ್ರಿನ್ಸಿಪಲ್ಸ್ ಅಂಡ್ ಸೆಲ್ಯುಲರ್ ಬೇಸಿಸ್ ಆಫ್ ಸೆಕ್ಸುವಲ್ ಅಂಡ್ asexual propagation, ಸೊ ಸೀಡ್ ಬಯಾಲಜಿ, ಡಾರ್ಮೆನ್ಸಿ, ಜರ್ಮಿನೇಷನ್, ಸೀಡ್ ಕ್ವಾಲಿಟಿ, ಟ್ರೀಟ್ಮೆಂಟ್, ಸ್ಟೋರೇಜ್, ಸೊ ನೆಕ್ಸ್ಟ್ ಎಂಬ್ರಿಯೋಜೆನಿಸಿಸ್, ಸೊ ವರ್ಕಿಂಗ್ ಆಫ್ ರೂಟ್ ಸ್ಟಾಕ್ಸ್ ಅಂಡ್ ಇಂಟರಾಕ್ಷನ್ಸ್. ಸೊ ಈ ತರ ನರ್ಸರಿ ಮ್ಯಾನೇಜ್ಮೆಂಟ್ ಅಂಡ್ ಪ್ರಾಪಗೇಷನ್ಸ್ ಆಫ್ ಪ್ಲಾಂಟ್ಸ್. ಸೊ ಇದನ್ನ ಕಂಪ್ಲೀಟ್ ಆಗಿ ಓದಬೇಕು. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈ ಸಿಲೆಬಸ್ ಅಂಡ್ ಈ ಟಾಪಿಕ್ಸ್ ಎಲ್ಲ ನೀವು ಆಲ್ರೆಡಿ ಓದಿರ್ತೀರಾ. ಸೊ ದಟ್ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ. ಯು ಕ್ಯಾನ್ ಈಸಿಲಿ ರೀಡ್ ಈಚ್ ಅಂಡ್ ಎವ್ರಿ ಟಾಪಿಕ್. ನೆಕ್ಸ್ಟ್ ಆರ್ಚರ್ಡ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಕ್ಯಾನೋಪಿ ಮ್ಯಾನೇಜ್ಮೆಂಟ್. ಸೊ ಇದು ಒಂದು ಟಾಪಿಕ್, ಆರ್ಚರ್ಡ್ ಎಸ್ಟಾಬ್ಲಿಷ್ಮೆಂಟ್ ಅಂಡ್ ಕ್ಯಾನೋಪಿ ಮ್ಯಾನೇಜ್ಮೆಂಟ್. ಸೊ ಇಲ್ಲಿ ಏನಿರುತ್ತೆ ಅಂದ್ರೆ ಪ್ಲಾನಿಂಗ್, ಡಿಸೈನಿಂಗ್ ಅಂಡ್ ಲೇಔಟ್ ಆಫ್ ಆರ್ಚರ್ಡ್. ಸೊ ಒಂದು ಆರ್ಚರ್ಡ್ನ ಪ್ಲಾನ್ ಮಾಡಬೇಕು, ಅದೊಂದು ಡಿಸೈನ್
ಅಂಡ್ ಲೇಔಟ್ ಆಫ್ ಆರ್ಚರ್ಡ್, ಈ ತರ ಪೂರ್ತಿ ಡೀಟೇಲ್ಸ್ನ ಸೊ ನೀವು ಓದಬೇಕು. ಸೊ ಅಂಡ್ ನೆಕ್ಸ್ಟ್ ಕ್ಯಾನೋಪಿ ಮ್ಯಾನೇಜ್ಮೆಂಟ್, ಸೊ ಸೆಲೆಕ್ಷನ್, ಪ್ಲಾಂಟಿಂಗ್ ಸಿಸ್ಟಮ್, ಸ್ಪೇಸಿಂಗ್, ಎಸ್ಟಾಬ್ಲಿಷ್ಮೆಂಟ್, ಮ್ಯಾನೇಜ್ಮೆಂಟ್ ಆಫ್ ಒಂದು ಆರ್ಚಿಡ್ ಎಸ್ಟಾಬ್ಲಿಷ್ಮೆಂಟ್ಗೋಸ್ಕರ ಸೊ ಇವೆಲ್ಲ ಲೈಕ್ ಹೆಂಗೆ ಒಂದು ಆರ್ಚಿಡ್ ಎಸ್ಟಾಬ್ಲಿಷ್ಮೆಂಟ್, ಸೊ ಲೈಕ್ ಅದರಲ್ಲಿ ಸ್ಪೇಸಿಂಗ್ ಎಷ್ಟು ಕೊಡಬೇಕು, ಪ್ಲಾಂಟಿಂಗ್ ಸಿಸ್ಟಮ್ ಹೆಂಗಿರಬೇಕು, ಸೆಲೆಕ್ಷನ್, ಅದ್ರದ್ದು ಮ್ಯಾನೇಜ್ಮೆಂಟು, ಸೊ ಈ ಥರ ಪೂರ್ತಿ ಸಿಲೆಬಸ್ನ ನೀವು ಆರ್ಚರ್ಡ್ ಬಗ್ಗೆ ಓದಬೇಕು. ನೆಕ್ಸ್ಟ್ ಕಮಿಂಗ್ ಟು ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ರೀಪ್ರೊಡಕ್ಟಿವ್ ಫಿಸಿಯಾಲಜಿ. ಇದು ಕ್ರಾಪ್ ಫಿಸಿಯಾಲಜಿ ಜನರಲಿ. ಸೊ ಒಂದು ಕ್ರಾಪ್ ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ರಿಪ್ರೊಡಕ್ಟಿವ್ ಫಿಸಿಯಾಲಜಿ. ಸೊ ಇದರಲ್ಲಿ ಇದು ಜನರಲಿ ಒಂದು ಕ್ರಾಪ್ ಫಿಸಿಯಾಲಜಿ ಟಾಪಿಕ್ ಅಂತಾನೆ ಹೇಳ್ಬೋದು. ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಪ್ರಾಸೆಸ್, ಎನ್ವಿರಾನ್ಮೆಂಟಲ್ ಅಂಡ್ ರೆಗ್ಯುಲೇಷನ್ ಗ್ರೋತ್, ಫೋಟೋಸಿಂಥಸಿಸ್, ಫೋಟೋಪೀರಿಯಾಡಿಸಮ್, ಸೊ ಥರ್ಮೋಪೀರಿಯಾಡಿಸಮ್, ಸೊ ವರ್ನಲೈಸೇಷನ್, ಸೊ ಅಸಿಮ್ಯುಲೇಟ್ ಪಾರ್ಟಿಷನಿಂಗ್, ಸೊ ಈ ತರ ಟಾಪಿಕ್ಸ್ ಎಲ್ಲ ಇರುತ್ತೆ ಇದರಲ್ಲಿ ಗ್ರೋತ್, ಡೆವಲಪ್ಮೆಂಟ್ ಅಂಡ್ ರಿಪ್ರೊಡಕ್ಟಿವ್ ಫಿಸಿಯಾಲಜಿಯಲ್ಲಿ. ನೆಕ್ಸ್ಟ್ ಸಾಯಿಲ್, ವಾಟರ್ ಅಂಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್. ಸೊ ಸಾಯಿಲ್, ವಾಟರ್ ಅಂಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್, ಸೊ ಸಾಯಿಲ್ ಪ್ಲಾಂಟ್ ವಾಟರ್ ರಿಲೇಶನ್ಶಿಪ್, ಸೊ ಇರಿಗೇಷನ್, ಸ್ಕೆಡ್ಯೂಲಿಂಗ್, ವಾಟರ್ ಯೂಸ್ ಎಫಿಷಿಯನ್ಸಿ, ಸೊ ಫರ್ಟಿಗೇಷನ್, ಮೈಕ್ರೋ ಇರಿಗೇಷನ್, ವಾಟರ್ ಕ್ವಾಲಿಟಿ ಅಂಡ್ ಮ್ಯಾನೇಜ್ಮೆಂಟ್ under the rain-fed protected cultivation, so nutrient requirements, uptake and diagnosis, macro and micronutrient management, so DRIS, so fertilizer use efficiency, integrated nutrient management, biofertilizer correction and deficiency and toxicities. So coming to the organic, climate resilient and sustainable fruit production, so ಇದ್ರ ಬಗ್ಗೆನೂ ನೀವು ಓದಬೇಕು. ನೆಕ್ಸ್ಟ್ ಫ್ರೂಟ್ ಕ್ರಾಪ್ ಇಂಪ್ರೂವ್ಮೆಂಟ್ ಅಂಡ್ ಜೆನೆಟಿಕ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಸೊ ಜೆನೆಟಿಕ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂಡ್ ಫ್ರೂಟ್ ಕ್ರಾಪ್ ಇಂಪ್ರೂವ್ಮೆಂಟ್, ಸೊ ಇದು ಒಂದು ಟಾಪಿಕ್. ಸೊ ಇದರಲ್ಲಿ ನಮಗೆ ಇಂಟ್ರಡಕ್ಷನ್, ಸೆಲೆಕ್ಷನ್, ಹೈಬ್ರಿಡೇಷನ್, ಸೊ ಪ್ಲಾಂಟ್ ಬ್ರೀಡಿಂಗ್ ಮೆಥಡ್ಸ್, ಸೊ ಒಂದು ಪ್ಲಾಂಟ್ ಬ್ರೀಡಿಂಗ್ ಮೆಥಡ್ ದಟ್ ಟು ಓನ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ ಬಗ್ಗೆ. ಸೊ ಲೈಕ್ ಪ್ಲಾಂಟ್ ಇಂಟ್ರಡಕ್ಷನ್, ಪ್ಲಾಂಟ್ ಸೆಲೆಕ್ಷನ್, ಹೈಬ್ರಿಡೈಸೇಷನ್, ಮ್ಯೂಟೇಷನ್, ಪಾಲಿಪ್ಲಾಯ್ಡಿ ಬ್ರೀಡಿಂಗ್, ರೂಟ್ ಸ್ಟಾಕ್ ಬ್ರೀಡಿಂಗ್, ರೆಸಿಸ್ಟೆಂಟ್ ಬ್ರೀಡಿಂಗ್, ಸೊ ಈ ತರ ಆಲ್ ಟೈಪ್ಸ್ ಆಫ್ ಬ್ರೀಡಿಂಗ್ ಮೆಥಡ್ಸ್ನ ನಾವು ಇದರಲ್ಲಿ ಓದಬೇಕು. ನೆಕ್ಸ್ಟ್ ನೋಡಿದ್ರೆ ಸೊ ಇಲ್ಲೇ ಕನ್ಸರ್ವೇಷನ್ ಅಂಡ್ ಕ್ಯಾರೆಕ್ಟರೈಸೇಷನ್ ಆಫ್ ಜೆಂಪ್ಲಾಸಮ್, ಸೊ ಇನ್ಸಿಟು ಅಂಡ್ ಎಕ್ಸಿಟಿವ್ ಕನ್ಸರ್ವೇಷನ್, ಸೊ ಕ್ರಯೋ ಪ್ರಿಸರ್ವೇಷನ್, ಟಿಶ್ಯೂ ಕಲ್ಚರ್, ಪಾಲೆನ್ ಸ್ಟೋರೇಜ್, ಕ್ವಾರಂಟೈನ್, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಅಂಡ್ ರೆಗ್ಯುಲೇಟರಿ ಹಾರ್ಟಿಕಲ್ಚರ್. ಸೊ ಈ ತರ ಇನ್ಫಾರ್ಮೇಶನ್, ಸೊ ಈ ತರ ಸಿಲೆಬಸ್ ಇರುತ್ತೆ ಇದರಲ್ಲಿ. ನೆಕ್ಸ್ಟ್ ಪ್ರೊಡಕ್ಷನ್ ಅಂಡ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಓದ್ಕೋಬೇಕು. ಸೊ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ನೆಕ್ಸ್ಟ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಅಂಡ್ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಓದಬೇಕು. ನೆಕ್ಸ್ಟ್ ಕ್ರಾಪ್ ಸ್ಪೆಸಿಫಿಕ್ ಪ್ರೊಡಕ್ಷನ್ ಟೆಕ್ನಾಲಜೀಸ್, ಸೊ ಕ್ರಾಪ್ ಸ್ಪೆಸಿಫಿಕ್ ಪ್ರೊಡಕ್ಷನ್ ಟೆಕ್ನಾಲಜೀಸ್ ಅಲ್ಲಿ ನಮಗೆ ಅಡ್ವಾನ್ಸ್ಡ್ ಪ್ರೊಡಕ್ಷನ್ ಟೆಕ್ನಾಲಜೀಸ್ ಏನೇನಿರುತ್ತೋ ಅದು. ನೆಕ್ಸ್ಟ್ ಫಿಸಿಯಾಲಜಿ, ನೆಕ್ಸ್ಟ್ ನ್ಯೂಟ್ರಿಷನ್, ಕ್ಯಾನೋಪಿ ಮ್ಯಾನೇಜ್ಮೆಂಟ್, ಸೊ ಕ್ರಾಪ್ ರೆಗ್ಯುಲೇಷನ್, so pest and disease management and post harvest handling and also the value addition, so major tropical, subtropical, temperate, arid and so underutilized fruit crops like mango, banana, citrus, grapes, guava, papaya, pineapple, pomegranate, apple, pear, so ಇಲ್ಲಿ peach, plum, apricot, cherry, strawberry, kiwi fruit, anola, sapota, jackfruit, avocado, so lychee, bear, date palm, fig, passion fruit, dragon fruit, walnut, almond, ಸೊ ಅದರ್ ರೀಜನಲಿ ಇಂಪಾರ್ಟೆಂಟ್ ಫ್ರೂಟ್ ಕ್ರಾಪ್ಸ್. ಸೊ ಈ ಎಲ್ಲ ಫ್ರೂಟ್ ಕ್ರಾಪ್ಸ್ ಬಗ್ಗೆ ನೀವು ಓದ್ಕೋಬೇಕು. ಸೊ ಇದ್ರಿಗೆ ಎಲ್ಲ ಫ್ರೂಟ್ ಕ್ರಾಪ್ಸ್ ಬಗ್ಗೆ ಒಂದು ಬುಕ್ ಇರುತ್ತೆ. ಸೊ ಆ ಬುಕ್ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಆ ಒಂದು ಬುಕ್ ಓದ್ಕೊಂಡ್ರೆ ನಿಮಗೆ ಎಲ್ಲ ಟಾಪಿಕ್ಸ್ ಎಲ್ಲ ಕವರ್ ಆಗುತ್ತೆ. ನೆಕ್ಸ್ಟ್ ನೋಡ್ಕೊಂಡ್ರೆ ಇಲ್ಲಿ ವೆಜಿಟೇಬಲ್ ಸೈನ್ಸಸ್. ಸೊ ಸೇಮ್ ನಾವು ಫ್ರೂಟ್ ಸೈನ್ಸ್ ಅಲ್ಲಿ ಏನು ಓದಿರ್ತೀವೋ ಸೇಮ್ ಅಪ್ಲೈ ಟು ವೆಜಿಟೇಬಲ್ ಸೈನ್ಸಸ್. ಸೊ ವೆಜಿಟೇಬಲ್ ಸೈನ್ಸ್ ಅಲ್ಲಿ ಅಷ್ಟೇ. ಸೊ ವೆಜಿಟೇಬಲ್ ಕ್ರಾಪ್ ಡೈವರ್ಸಿಟಿ ಅಂಡ್ ಪ್ರೊಡಕ್ಷನ್ ಸಿಸ್ಟಮ್, ಸೊ ಆಲ್ ಟೈಪ್ಸ್ ಆಫ್ ವೆಜಿಟೇಬಲ್ ಕ್ರಾಪ್ಸ್ ಪ್ರೊಡಕ್ಷನ್ ಅಂಡ್ ಡೈವರ್ಸಿಟಿ ಸಿಸ್ಟಮ್ ಇನ್ ಬೋತ್ like in India as well as in the Karnataka. Vegetable crop production and management. So vegetable crop production management ಇದರಲ್ಲಿ ನಮಗೆ physiological disorders, next principles of vegetable production including nursery management, planting methods, nutrient and irrigation management, ಈ ತರ vegetable crop production and management ಇರುತ್ತೆ. Next growth, development and crop physiology. Growth and developmental process in vegetable crops and phytohormone, their physiological roles, pulp, dormancy set, development and ripening, so parthenocarpy, senescence, abscission, physiological manipulation. So idu growth, development and crop physiology. Next vegetable crop improvement and biotechnology. Next protected cultivation and precision vegetable production. So next vegetables seed science and technology. ಸೊ ವೆಜಿಟೇಬಲ್ ಸೀಡ್ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಸೀಡ್ ಬಯಾಲಜಿ, ರೀಪ್ರೊಡಕ್ಟಿವ್ ಬಿಹೇವಿಯರ್, ಪಾಲಿನೇಷನ್ ಮೆಕ್ಯಾನಿಸಮ್, ಸೊ ಈ ತರ ಟಾಪಿಕ್ಸ್ ಎಲ್ಲ ಇರುತ್ತೆ.
ನೆಕ್ಸ್ಟ್ ಸಿಸ್ಟಮ್ಯಾಟಿಕ್ ಅಂಡ್ ಬಯೋಡೈವರ್ಸಿಟಿ ಅಂಡ್ ಜೆನೆಟಿಕ್ ರಿಸೋರ್ಸಸ್. ಸೊ ಇದರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ವೆಜಿಟೇಬಲ್ ಸಿಸ್ಟಮ್ಯಾಟಿಕ್ಸ್ ಅಂಡ್ ಟ್ಯಾಕ್ಸಾನಮಿ. ಸೊ ವೆಜಿಟೇಬಲ್ಸ್ ಸಿಸ್ಟಮ್ಯಾಟಿಕ್ಸ್ ಲೈಕ್ ಟ್ಯಾಕ್ಸಾನಮಿ, ಕ್ಲಾಸಿಫಿಕೇಶನ್, ನಾಮನ್ಕ್ಲೇಚರ್, ಮಾರ್ಫಾಲಜಿ, ಫ್ಲೋರಲ್ ಬಯಾಲಜಿ. ಸೊ ಈ ತರ ಎಲ್ಲ ಡೀಟೇಲ್ಸ್ ನಾವು ಓದ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆರ್ಗಾನಿಕ್, ನ್ಯಾಚುರಲ್ ಅಂಡ್ ಸಸ್ಟೈನಬಲ್ ವೆಜಿಟೇಬಲ್ ಪ್ರೊಡಕ್ಷನ್. ಸೊ ನೆಕ್ಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ವ್ಯಾಲ್ಯೂ ಅಡಿಷನ್ ಪ್ರಾಸೆಸಿಂಗ್. ಸೊ ನೆಕ್ಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್, processing and value addition. Next, soil, water and nutrient management. So soil, water and nutrient management, crop specific advanced production technology. So ಇದರಲ್ಲಿ ಏನಂದ್ರೆ ಒಂದೊಂದು ಸ್ಪೆಸಿಫಿಕ್ ಕ್ರಾಪ್ಸ್ಗೆ ಅಡ್ವಾನ್ಸ್ಡ್ ಪ್ರೊಡಕ್ಷನ್ ಟೆಕ್ನಾಲಜಿ ಏನೇನಿರುತ್ತೋ ಅದನ್ನು ನಾವು ಓದಬೇಕು. ಇಲ್ಲಿ ಆಲ್ರೆಡಿ ಕ್ರಾಪ್ಸ್ ಅವರೇ ಕೊಟ್ಟಿದ್ದಾರೆ ಇಲ್ಲಿ. ಸೊ ಮೇಜರ್ ವೆಜಿಟೇಬಲ್ ಕ್ರಾಪ್ಸ್ ಇನ್ಕ್ಲೂಡಿಂಗ್ ಸೊಲನೇಷಿಯಸ್ ವೆಜಿಟೇಬಲ್ಸ್, cucurbits, legumes, cole crops, root, tuber crops, bulb crops, leafy vegetables, exotic vegetables and underutilized indigenous vegetables of ರೀಜನಲ್ ಇಂಪಾರ್ಟೆನ್ಸ್. ಸೊ ಇಲ್ಲಿ ರೀಜನಲ್ ಇಂಪಾರ್ಟೆನ್ಸ್ ಅಲ್ಲಿ ನಾವು ಕರ್ನಾಟಕ ಬಗ್ಗೆ, ಸೊ ಕರ್ನಾಟಕದಲ್ಲಿ ಅಂಡರ್ ಯುಟಿಲೈಸ್ಡ್ ಇಂಡಿಜಿನಿಯಸ್ ವೆಜಿಟೇಬಲ್ಸ್ ಏನೇನಿರುತ್ತೋ ಸೊ ಅದು ಜಾಸ್ತಿ ಓದಬೇಕು. ನೆಕ್ಸ್ಟ್ ರಿಸೋರ್ಸ್ ಕನ್ಸರ್ವೇಷನ್ ಅಂಡ್ ಕ್ರಾಪಿಂಗ್ ಸಿಸ್ಟಮ್. ಸೊ ಇದು ಒಂದು ಟಾಪಿಕ್, ಇದನ್ನು ಓದಬೇಕಾಗುತ್ತೆ. ನೆಕ್ಸ್ಟ್ ಫ್ಲೋರಿಕಲ್ಚರ್ ಅಂಡ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್. ಸೊ ಫ್ಲೋರಿಕಲ್ಚರ್ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಓದಿರಬೇಕು. ಕಮರ್ಷಿಯಲ್ ಫ್ಲೋರಿಕಲ್ಚರ್ ಅಂಡ್ ಪ್ರೊಡಕ್ಷನ್ ಸಿಸ್ಟಮ್, ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್, ಮಾರ್ಕೆಟಿಂಗ್ ಅಂಡ್ ವ್ಯಾಲ್ಯೂ ಅಡಿಷನ್. ನೆಕ್ಸ್ಟ್ ಆರ್ನಮೆಂಟಲ್ ಗಾರ್ಡನಿಂಗ್ ಅಂಡ್ ಲ್ಯಾಂಡ್ಸ್ಕೇಪಿಂಗ್ ಆರ್ಕಿಟೆಕ್ಚರ್. ಸೊ ಆರ್ನಮೆಂಟಲ್ ಗಾರ್ಡನಿಂಗ್ ಅಂಡ್ ಲ್ಯಾಂಡ್ಸ್ಕೇಪಿಂಗ್ ಆರ್ಕಿಟೆಕ್ಚರ್ ಅಂಡ್ ಇಂಡೋರ್ ಪ್ಲಾಂಟ್ಸ್, ಇಂಟೀರಿಯರ್ ಸ್ಕೇಪಿಂಗ್, ನರ್ಸರಿ ಮ್ಯಾನೇಜ್ಮೆಂಟ್ ಅಂಡ್ ಪ್ರಾಪಗೇಷನ್. So protected floriculture and precision production technologies. So next ornamental improvement and seed production. So ಈ ornamental improvement and seed production ಇವೆಲ್ಲ ನಮಗೆ ಫ್ಲೋರಿಕಲ್ಚರ್ ಅಲ್ಲೇ ಬರುತ್ತೆ. ಸೊ ಈ ಫ್ಲೋರಿಕಲ್ಚರ್ ಅಲ್ಲಿ ನಾವು ಒಂದು ಬುಕ್ ಓದಿದ್ರೆ ಸೊ ಈ ಎಲ್ಲ ಟಾಪಿಕ್ಸ್ ಎಲ್ಲ ಕವರ್ ಆಗುತ್ತೆ. ನೆಕ್ಸ್ಟ್ ಟರ್ಫ್ ಗ್ರಾಸ್ ಸೈನ್ಸಸ್ ಅಂಡ್ ಮ್ಯಾನೇಜ್ಮೆಂಟ್. ಸೊ ಕಂಪ್ಯೂಟರ್ ಏಡೆಡ್ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್. ಸೊ CAD ಅಂತ ಹೇಳ್ತೀವಿ ಇದನ್ನ, ಕಂಪ್ಯೂಟರ್ ಏಡೆಡ್ ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್. ಸೊ ಇದನ್ನು ನಾವು ಓದಬೇಕಾಗುತ್ತೆ. ಸೊ ಇದರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಇಂಟಿಗ್ರೇಟಿಂಗ್ ಆರ್ಕಿಟೆಕ್ಚರ್ ಅಂಡ್ ಲ್ಯಾಂಡ್ಸ್ಕೇಪಿಂಗ್, ಕಂಪ್ಯೂಟರ್ ಏಡೆಡ್ ಲ್ಯಾಂಡ್ಸ್ಕೇಪ್ ಪ್ಲಾನಿಂಗ್ ಅಂಡ್ ಡಿಸೈನ್, 2-dimensional 3-dimensional ಡ್ರಾಫ್ಟಿಂಗ್. ಸೊ ಪ್ರಿಪರೇಷನ್ ಆಫ್ ಲ್ಯಾಂಡ್ಸ್ಕೇಪ್ ಪ್ಲಾನ್ಸ್, ಲೇಔಟ್, ಸೊ ಲಿಗೆಂಡ್ಸ್ ಅಂಡ್ constructions, drawings, visualization, rendering and presentation techniques. So application of auto CAD, so ArchiCAD, so Photoshop, 3-dimensional modeling software, digital landscape database and professional documentation. So ಇದ್ರ ಬಗ್ಗೆ ಜಸ್ಟ್ ನಾವು ಒಂದು ಲೈಕ್ ಒಂದು ಚಿಕ್ಕ PDF ಓದಿದ್ರೆ ಸಾಕು, ಇದ್ರ ಬಗ್ಗೆ ಎಲ್ಲ ನಮಗೆ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಸೊ ಇದ್ರ ಬಗ್ಗೆನೂ ನಾವು ಒಂದು ಬುಕ್ ಇರುತ್ತೆ, ಸೊ ಆ ಬುಕ್ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂಡ್ ಸ್ಪೆಷಲೈಸ್ಡ್ ಆರ್ನಮೆಂಟಲ್ ಕ್ರಾಪ್ಸ್. ನೆಕ್ಸ್ಟ್ ವೀಡ್ ಮ್ಯಾನೇಜ್ಮೆಂಟ್ ಇನ್ ಫ್ಲೋರಿಕಲ್ಚರ್ ಅಂಡ್ ಆರ್ನಮೆಂಟಲ್ಸ್. ನೆಕ್ಸ್ಟ್ ಪ್ಲಾಂಟೇಶನ್, ಸ್ಪೈಸಸ್, ಮೆಡಿಸಿನಲ್ ಅಂಡ್ ಆರೋಮೆಟಿಕ್ ಕ್ರಾಪ್ಸ್. ಸೇಮ್ ಇದು ಅಷ್ಟೇ. ಸೊ ಪ್ಲಾಂಟೇಶನ್ ಕ್ರಾಪ್ಸ್ ಬಗ್ಗೆ, ಸ್ಪೈಸಸ್ ಬಗ್ಗೆ, ಮೆಡಿಸಿನಲ್ ಅಂಡ್ ಆರೋಮೆಟಿಕ್ ಕ್ರಾಪ್ಸ್ ಬಗ್ಗೆ ಕಂಪ್ಲೀಟ್ ಆಗಿ ಓದಬೇಕು, ಕಂಪ್ಲೀಟ್ ಅಂಡ್ ಡೀಟೇಲ್ ಆಗಿ ಓದಬೇಕು. ಲೈಕ್ ಇಂಪಾರ್ಟೆಂಟ್ ಸ್ಕೋಪ್ ಅಂಡ್ ಇಂಡಸ್ಟ್ರಿ ಸೆನಾರಿಯೋ ಇನ್ ಬೋತ್ ಇಂಡಿಯಾ ಆಸ್ ವೆಲ್ ಆಸ್ ಇನ್ ದ ಕರ್ನಾಟಕ. ಕ್ರಾಪ್ ಪ್ರೊಡಕ್ಷನ್ ಅಂಡ್ ಪ್ರೊಡಕ್ಷನ್ ಸಿಸ್ಟಮ್ ಬೋತ್ ಇನ್ ಇಂಡಿಯಾ ಆಸ್ ವೆಲ್ ಆಸ್ ದ ಕರ್ನಾಟಕ. ನೆಕ್ಸ್ಟ್ ಹಾರ್ವೆಸ್ಟ್, ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ವ್ಯಾಲ್ಯೂ ಅಡಿಷನ್. ಸೊ ಇದೊಂದು. ನೆಕ್ಸ್ಟ್ essential oil extraction technologies and quality analysis. So essential oils extraction technologies and quality analysis. So idu. Next crop improvement and biotechnology. So genetic resource and biodiversity conservation. So center of origin, genetic diversity, exploration, collection, characterization. So ee tara and PPV FRA Act. So GIS based biodiversity mapping. So geographical GI indications. ಸೊ ಈ ತರ ಎಲ್ಲ ಡೀಟೇಲ್ಸ್ ನಾವು ಇಲ್ಲಿ ಓದಬೇಕಾಗುತ್ತೆ. ನೆಕ್ಸ್ಟ್ ಕ್ರಾಪಿಂಗ್ ಸಿಸ್ಟಮ್ ಅಂಡ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್. ಸೊ ಪ್ರಿನ್ಸಿಪಲ್ ಆಫ್ ಸಿಸ್ಟಮ್ ಬೇಸ್ಡ್ ಕಲ್ಟಿವೇಶನ್, ಸೊ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಮಲ್ಟಿಪಲ್ ಸೀಕ್ವೆನ್ಷಿಯಲ್ ಇಂಟರ್ ಕ್ರಾಪಿಂಗ್, ಅಲೆ ಕ್ರಾಪಿಂಗ್, ಸೊ ಮಿಕ್ಸ್ಡ್ ಅಂಡ್ ಮಲ್ಟಿ ಸ್ಟೋರೇಜ್ ಕ್ರಾಪಿಂಗ್ ಸಿಸ್ಟಮ್, ಸೊ ಪ್ಲಾಂಟೇಶನ್ ಅಂಡ್ ಸ್ಪೈಸ್ ಬೇಸ್ಡ್ ಕ್ರಾಪಿಂಗ್ ಮಾಡೆಲ್ಸ್, ಸೊ ಮೆಡಿಸಿನಲ್ ಆರೋಮೆಟಿಕ್ ಕ್ರಾಪ್ಸ್. ಸೊ ನೆಕ್ಸ್ಟ್ ಲ್ಯಾಂಡ್ ಇಕ್ವಿವ್ಯಾಲೆಂಟ್ ರೇಷಿಯೋ, ಎಕನಾಮಿಕ್ ಎವ್ಯಾಲ್ಯೂಯೇಷನ್, ಸಸ್ಟೈನಬಿಲಿಟಿ ಅಸೆಸ್ಮೆಂಟ್ ಅಂಡ್ ಕ್ಲೈಮೇಟ್ ರೆಸಿಲೆಂಟ್ ಪ್ರೊಡಕ್ಷನ್ ಸ್ಟ್ರಾಟಜೀಸ್. ನೆಕ್ಸ್ಟ್ ಕಮಿಂಗ್ ಟು ದ ಕ್ರಾಪ್ ಸ್ಪೆಸಿಫಿಕ್ ಪ್ರೊಡಕ್ಷನ್ ಟೆಕ್ನಾಲಜೀಸ್. ಸೇಮ್ ಇದರಲ್ಲಿ ಅಷ್ಟೇ ಈ ಸ್ಪೈಸಸ್, ಪ್ಲಾಂಟೇಶನ್ ಕ್ರಾಪ್ಸ್, ಆರೋಮ್ಯಾಟಿಕ್ ಕ್ರಾಪ್ಸ್, ಮೆಡಿಸಿನಲ್ ಕ್ರಾಪ್ಸ್ ಏನಿರುತ್ತೋ ಅದರಲ್ಲಿ ಸ್ಪೆಸಿಫಿಕ್ ಪ್ರೊಡಕ್ಷನ್ ಟೆಕ್ನಾಲಜೀಸ್ನ ನಾವು ಕಂಪ್ಲೀಟ್ ಆಗಿ ಓದಬೇಕು. ಸೊ ಇಲ್ಲಿ ನೀವು ನೋಡ್ಕೋಬಹುದು, ಇಲ್ಲಿ ಸ್ಕ್ರೀನ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಯಾವ್ಯಾವ ಡಿಫ್ರೆಂಟ್ ಕ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ. ಸೊ ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ ನಮಗೆ ಕೋಕೋನಟ್, ಅರೆಕ್ನಟ್, ಕ್ಯಾಶು, ಕೊಕೋವಾ, ಕಾಫಿ, ಟೀ, ರಬ್ಬರ್, ಆಯಿಲ್ ಪಾಮ್, ಸೊ ಪಾಮರೆ ಅಂಡ್ ಬೀಟಲ್ ವೈನ್. ಸ್ಪೈಸ್ ಕ್ರಾಪ್ ಅಲ್ಲಿ ಬ್ಲ್ಯಾಕ್ ಪೆಪ್ಪರ್, ಕಾರ್ಡಮಮ್, ಟರ್ಮರಿಕ್, ಜಿಂಜರ್, ಗಾರ್ಲಿಕ್, ಕೊರಿಯಾಂಡರ್, ಫೆನ್ಯುಗ್ರಿಕ್, ಕ್ಯೂಮಿನ್, ಸೊ ಫೆನಲ್, ಅಜ್ವೈನ್,
vanilla, nutmeg, clove, cinnamon, so allspices, tamarind, ಗ್ಯಾರ್ಸಿನಾ ಅಂಡ್ ನೆಕ್ಸ್ಟ್ ಮೆಡಿಸಿನಲ್ ಕ್ರಾಪ್ ಅಲ್ಲಿ. ಸೊ ಈ ತರ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಈ ಕ್ರಾಪ್ಸ್ ಎಲ್ಲ ಒಂದ್ಸತಿ ನೋಡಿ, ಸೊ ಚೆಕ್ ಮಾಡಿಕೊಂಡು, ಸೊ ಓನ್ಲಿ ಸ್ಪೆಸಿಫಿಕ್ ಕ್ರಾಪ್ ಬಗ್ಗೆ ಮಾತ್ರನೇ ಓದ್ಕೊಂಡ್ರೆ ನಮಗೆ ಟೈಮು ಸೇವ್ ಆಗುತ್ತೆ. ನೆಕ್ಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಕಂಪ್ಲೀಟ್ ಆಗಿ ಓದ್ಕೋಬೇಕು. ಪೋಸ್ಟ್ ಹಾರ್ವೆಸ್ಟ್ ಬಯಾಲಜಿ ಅಂಡ್ ಫಿಸಿಯಾಲಜಿ, ಹಾರ್ವೆಸ್ಟಿಂಗ್, ಪೋಸ್ಟ್ ಹಾರ್ವೆಸ್ಟಿಂಗ್, ಹ್ಯಾಂಡ್ಲಿಂಗ್ ಅಂಡ್ ಸ್ಟೋರೇಜ್, ನೆಕ್ಸ್ಟ್ ಪ್ಯಾಕೇಜಿಂಗ್ ಅಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, next food preservation and processing technologies, next food additives, flavor chemistry and functional ingredients, quality evaluation and food safety analytical techniques, so sensory evaluation and consumer acceptance, next functional foods, bioactive compounds, next commodity processing technologies, next waste utilization, environmental management, processing engineering and unit operations, so entrepreneurship, business management and marketing. Next coming to the next topic, genetics and plant breeding. So genetics and plant breeding ಅಲ್ಲಿ quality breeding, mutational breeding ಬಗ್ಗೆ ಓದ್ಕೋಬೇಕು. ಸೊ hybrid breeding and seed productions, germplasm conservation, so management and plant genetic resources. Next coming to crop improvement programs in breeding. So breeding for climate resilience, biotic and abiotic stresses. Next molecular biology and biotechnology. So ಇಲ್ಲಿ crop improvement ಅಲ್ಲಿ principles and breeding methodologies for vegetables, fruits, ornament, plantation, medicinal and spice crops, domestication, center of diversity. ಸೊ ಈ ತರ ಪೂರ್ತಿ ಡೀಟೇಲ್ಸ್ ನಾವು ಇಲ್ಲಿ ಓದ್ಕೋಬೇಕು. ನೆಕ್ಸ್ಟ್ ಮಾಲಿಕ್ಯುಲರ್ ಬಯಾಲಜಿ ಅಂಡ್ ಬಯೋಟೆಕ್ನಾಲಜಿ ಅಲ್ಲಿ, ಸೊ ಇದೆಲ್ಲ ಜನರಲ್ ಟಾಪಿಕ್. ಸೊ ಪ್ಲಾಂಟ್ ಟಿಶ್ಯೂ ಕಲ್ಚರ್, ರೀಜನರೇಷನ್, ಪ್ಲಾಂಟ್ ಜೆನೆಟಿಕ್ ಟ್ರಾನ್ಸ್ಫಾರ್ಮೇಷನ್, ಮಾಲಿಕ್ಯುಲರ್ ಪ್ಲಾಂಟ್ ಬ್ರೀಡಿಂಗ್, ಸೊ ಇವೆಲ್ಲ ಜನರಲ್ ಟಾಪಿಕ್. ಸೊ ಈಸಿಯಾಗಿ ಓದ್ಕೋಬಹುದು. ನೆಕ್ಸ್ಟ್ ಸೀಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಕ್ರಾಪ್ ಫಿಸಿಯಾಲಜಿ. ಸೊ ಇದರಲ್ಲಿ ಅಷ್ಟೇ ಸೀಡ್ ಡೆವಲಪ್ಮೆಂಟ್, ಮಾರ್ಫಾಲಜಿ, ಕ್ವಾಲಿಟಿ, ಪ್ರಿನ್ಸಿಪಲ್ಸ್ ಅಂಡ್ ಮೆಥಡ್ಸ್ ಆಫ್ ಸೀಡ್ ಪ್ರೊಡಕ್ಷನ್, ಸೀಡ್ ಪ್ರಾಸೆಸಿಂಗ್, ಸ್ಟೋರೇಜ್ ಅಂಡ್ ಸರ್ಟಿಫಿಕೇಶನ್, ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಆಫ್ ಫಿಸಿಯಾಲಜಿ. ನೆಕ್ಸ್ಟ್ ಪ್ಲಾಂಟ್ ಹಾರ್ಮೋನ್ಸ್ ಅಂಡ್ ಬಯೋರೆಗ್ಯುಲೇಟರ್ಸ್. ಸೊ ಇಲ್ಲಿ ಇದು ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಬಯೋರೆಗ್ಯುಲೇಟರ್ಸ್, ಪ್ಲಾಂಟ್ ಗ್ರೋತ್ ಹಾರ್ಮೋನ್ಸ್, these are very very important, and environmental stress physiology, reproductive physiology. Next plant pathology. Plant pathology ಅಲ್ಲಿ so plant disease diagnosis and detection. So plant disease diagnosis and detections, so ಇದು ಸ್ವಲ್ಪ ಓದ್ಕೋಬೇಕು. ಸೊ ಇದರಲ್ಲಿ PCR ಟೆಕ್ನಿಕ್ಸ್, QPCR, ಲ್ಯಾಮ್ ಟೆಕ್ನಿಕ್, ರಿಲೇಟೆಡ್ ಅಸೆಸ್, ಸೀಕ್ವೆನ್ಸಿಂಗ್, FISH, ಫ್ಲೋ ಸೈಟೋಮೆಟ್ರಿ. ಸೊ ಈ ತರ ಡೀಟೇಲ್ಸ್ ಎಲ್ಲ ನೀವು ನೋಡ್ಕೊಂಡು ಒಂದ್ಸತಿ ಇದನ್ನ ಓದ್ಕೋಬೇಕು. ಪ್ಲಾಂಟ್ ಡಿಸೀಸ್ ಎಪಿಡಮಾಲಜಿ ಅಂಡ್ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್, ಬಯೋಲಾಜಿಕಲ್ ಕಂಟ್ರೋಲ್ ಅಂಡ್ ಸಾಯಿಲ್ ಮೈಕ್ರೋಬಯಾಲಜಿ, ಸೊ ಸೀಡ್ ಪ್ಯಾಥಾಲಜಿ, ಪ್ಲಾಂಟ್ ಕ್ವಾರಂಟೈನ್ ಅಂಡ್ ಬಯೋಸೆಕ್ಯೂರಿಟಿ. ನೆಕ್ಸ್ಟ್ ಕ್ರಾಪ್ ಡಿಸೀಸ್ ಅಂಡ್ ದೇರ್ ಮ್ಯಾನೇಜ್ಮೆಂಟ್, ಪೋಸ್ಟ್ ಹಾರ್ವೆಸ್ಟ್ ಪ್ಯಾಥಾಲಜಿ. ಸೊ ಕ್ರಾಪ್ ಡಿಸೀಸ್ ಅಂಡ್ ದೇರ್ ಮ್ಯಾನೇಜ್ಮೆಂಟ್ ಅಂಡ್ ಪೋಸ್ಟ್ ಹಾರ್ವೆಸ್ಟ್ ಪ್ಯಾಥಾಲಜಿ ಇದನ್ನು ಓದ್ಕೋಬೇಕು. ನೆಕ್ಸ್ಟ್ ಮಶ್ರೂಮ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಮಶ್ರೂಮ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದರಲ್ಲಿ ಆಂಟರ್ಪ್ರಿನರ್ಶಿಪ್ ಇರುತ್ತೆ ನಮಗೆ. ಆಂಟರ್ಪ್ರಿನರ್ಶಿಪ್ ಅಂಡ್ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್ ಇನ್ ಮಶ್ರೂಮ್ ಪ್ರೊಡಕ್ಷನ್. ಇದ್ರ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ನೋಡ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ನೆಕ್ಸ್ಟ್ ಎಂಟಮಾಲಜಿ. ಸೊ ಎಂಟಮಾಲಜಿ ಅಲ್ಲಿ ಸೊ ಬಯೋಲಾಜಿಕಲ್ ಕಂಟ್ರೋಲ್ ಅಂಡ್ ಇನ್ಸೆಕ್ಟ್ ಪ್ಯಾಥಾಲಜಿ, ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್, ಅಗ್ರೋ ಎಕೋಸಿಸ್ಟಮ್ ಅನಾಲಿಸಿಸ್, ಸೊ ಕ್ರಾಪ್ ಎಂಟಮಾಲಜಿ, ಸ್ಟೋರ್ಡ್ ಪ್ರಾಡಕ್ಟ್ ಎಂಟಮಾಲಜಿ. ನೆಕ್ಸ್ಟ್ ಪಾಲಿನೇಟರ್, ಅಪಿಕಲ್ಚರ್, ಲ್ಯಾಕ್ ಕಲ್ಚರ್, ಪ್ಲಾಂಟ್ ಬಯೋಸೆಕ್ಯೂರಿಟಿ, ಕ್ವಾರಂಟೈನ್, ರೆಗ್ಯುಲೇಟರಿ ಎಂಟಮಾಲಜಿ, ಇನ್ಸೆಕ್ಟ್ ವೆಕ್ಟರ್, ವೆಕ್ಟರ್ ಬಾರ್ನ್ ಪ್ಲಾಂಟ್ ಡಿಸೀಸಸ್. ನೆಕ್ಸ್ಟ್ ಎಡಿಬಲ್ ಇನ್ಸೆಕ್ಟ್ಸ್ ಅಂಡ್ ಇನ್ಸೆಕ್ಟ್ ಬೇಸ್ಡ್ ಎಂಟರ್ಪ್ರೈಸಸ್. ನೆಕ್ಸ್ಟ್ ನೋಡಿದ್ರೆ ಸಾಯಿಲ್ ಸೈನ್ಸ್ ಅಲ್ಲಿ, ಸೊ ಸಾಯಿಲ್ ಸೈನ್ಸ್ ಅಲ್ಲಿ ಸಾಯಿಲ್ ಬಯಾಲಜಿ ಅಂಡ್ ಬಯೋ ಫರ್ಟಿಲೈಸರ್, ಸಾಯಿಲ್ ಫರ್ಟಿಲಿಟಿ ಅಂಡ್ ನ್ಯೂಟ್ರಿಯನ್ ಮ್ಯಾನೇಜ್ಮೆಂಟ್, ಪ್ರಾಬ್ಲಮೆಟಿಕ್ ಸಾಯಿಲ್ ಅಂಡ್ ಸಾಯಿಲ್ ರೀಕಾಂಬಿನೇಷನ್. ಸೊ ನೆಕ್ಸ್ಟ್ ಸಾಯಿಲ್ ಟೆಸ್ಟಿಂಗ್, ಪ್ಲಾಂಟ್ ಅನಾಲಿಸಿಸ್, ಫರ್ಟಿಲೈಸರ್ ರೆಕಮೆಂಡೇಶನ್, ಸಾಯಿಲ್ ವಾಟರ್ ಕನ್ಸರ್ವೇಷನ್, ವಾಟರ್ಶೆಡ್ ಮ್ಯಾನೇಜ್ಮೆಂಟ್. ನೆಕ್ಸ್ಟ್ ನ್ಯಾಚುರಲ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, NRM. ಸೊ ಸಾಯಿಲ್ ಬಯಾಲಜಿ, ಆರ್ಗಾನಿಕ್ ಮ್ಯಾನ್ಯೂರ್, ಬಯೋ ಫರ್ಟಿಲೈಸರ್ ಬಗ್ಗೆ ಓದಿದ್ರೆ ಸಾಕು. ನೆಕ್ಸ್ಟ್ ಆರ್ಗಾನಿಕ್ ಅಂಡ್ ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಪ್ರಿನ್ಸಿಪಲ್ ಅಂಡ್ ಕಾನ್ಸೆಪ್ಟ್ಸ್ ಅಂಡ್ ಸಾಯಿಲ್ ಹೆಲ್ತ್ ಅಂಡ್ ನ್ಯೂಟ್ರಿಯನ್ ಮ್ಯಾನೇಜ್ಮೆಂಟ್. ಸೊ ಇದು ಆರ್ಗಾನಿಕ್ ಅಂಡ್ ನ್ಯಾಚುರಲ್ ಫಾರ್ಮಿಂಗ್. ಇವೆಲ್ಲ ಜನರಲ್ ಟಾಪಿಕ್ಸ್. ಆಕ್ಚುಲಿ ನೀವು ನಿಮ್ಮ ಯೂನಿವರ್ಸಿಟಿ ನೋಟ್ಸ್ ಓದ್ಕೊಂಡು ಹೋದ್ರೆ ಇಟ್ ಇಸ್ ಮೋರ್ ದೆನ್ ಎನಫ್. ಸೊ ದೆರ್ ಇಸ್ ನೋ ನೀಡ್ ಆಫ್ ರೀಡಿಂಗ್ ಎಕ್ಸ್ಟ್ರಾ ಬುಕ್ಸ್. ಇವೆಲ್ಲ ಟಾಪಿಕ್ಸ್ಗೆ ಎಕ್ಸ್ಟ್ರಾ ಬುಕ್ಸ್ ಓದೋ ಅವಶ್ಯಕತೆ ಇಲ್ಲ. ನಿಮ್ಮ ಯೂನಿವರ್ಸಿಟಿ ನೋಟ್ಸ್ ಅಥವಾ ಈ ಬುಕ್ಸ್ ಏನು ನಿಮ್ಮ ಹತ್ರ ಇರುತ್ತೋ ಸೊ ಆ ಬುಕ್ಸ್ ಓದಿದ್ರು ಇವೆಲ್ಲ ಜನರಲ್ ಟಾಪಿಕ್ಸ್ ಅಲ್ಲಿ. ಸೊ ಅಷ್ಟು ಕ್ವಶನ್ಸ್ ಕೇಳೋದು ಇರಲ್ಲ ಇದರಲ್ಲಿ. ಆರ್ಗಾನಿಕ್ ಕ್ರಾಪ್ ಪ್ರೊಟೆಕ್ಷನ್, ಆರ್ಗಾನಿಕ್ ಪ್ರೊಡಕ್ಷನ್ ಸಿಸ್ಟಮ್, ಸರ್ಟಿಫಿಕೇಶನ್, ಕ್ವಾಲಿಟಿ ಅಶ್ಯೂರೆನ್ಸ್, ಮಾರ್ಕೆಟಿಂಗ್. ನೆಕ್ಸ್ಟ್ ಪ್ರೆಸಿಷನ್ ಫಾರ್ಮಿಂಗ್.
ಸೊ ಪ್ರೆಸಿಷನ್ ಫಾರ್ಮಿಂಗ್ ಅಲ್ಲಿನೂ ಅಷ್ಟೇ ಪ್ರಿನ್ಸಿಪಲ್ ಜಸ್ಟ್ ಬ್ರೀಫ್ ಆಗಿ ನೋಡ್ಕೋಬೇಕು, ಲೈಕ್ ದಿಸ್ ಪ್ರಿನ್ಸಿಪಲ್ ಅಂಡ್ ಕಾನ್ಸೆಪ್ಟ್, ಜಿಯೋಸ್ಪೇಷಿಯಲ್ ಟೆಕ್ನಾಲಜೀಸ್, ಪ್ರೆಸಿಷನ್ ಕ್ರಾಪ್ ಮ್ಯಾನೇಜ್ಮೆಂಟ್, sensor automation, smart technology, data analytics, decision support. And next, protected cultivation, precision horticulture. So next, economics and policies. Economics and policies. Next, dryland horticulture ಅಲ್ಲಿ dryland horticulture ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಟಾಪಿಕ್. ಸೊ ಇದರಲ್ಲಿ ನೀವು ಪ್ರಿನ್ಸಿಪಲ್ಸ್ ಅಂಡ್ ಸ್ಕೋಪ್, ಸಾಯಿಲ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್, ಕ್ರಾಪ್ ಪ್ಲಾಂಟಿಂಗ್ ಅಂಡ್ ಆರ್ಚರ್ಡ್ ಮ್ಯಾನೇಜ್ಮೆಂಟ್, ಸ್ಟ್ರೆಸ್ ಫಿಸಿಯಾಲಜಿ, ಕ್ಲೈಮೇಟ್ ಅಡಾಪ್ಟೇಷನ್ಸ್. ಸೊ ಡ್ರಾಫ್ಟ್ ಅಲ್ಲಿ ನೆಕ್ಸ್ಟ್ ಪ್ರೊಡಕ್ಷನ್ ಅಂಡ್ protected and resource conserving technologies. So and finally economics and sustainability of dryland horticulture. So ಇಷ್ಟು ಈ ಪೂರ್ತಿ ಸಿಲೆಬಸ್ನ ನೀವು ಓದಿದ್ರೆ ಯು ಕ್ಯಾನ್ ಈಸಿಲಿ ಕ್ರ್ಯಾಕ್ ದಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಎಕ್ಸಾಮ್. ಸೊ ಇದು ನಮಗೆ ಜನರಲಿ MSc ಲೆವೆಲಲ್ಲಿ ಇರುತ್ತೆ, ಆದರೆ ಪೋಸ್ಟ್ ಗ್ರಾಜುಯೇಷನ್ ಲೆವೆಲಲ್ಲಿ ಇರುತ್ತೆ. ಸೊ ಸಿಲೆಬಸ್ಸು ಜಾಸ್ತಿ ಇರುತ್ತೆ ಇದಕ್ಕೆ. ಸೊ ಇದರಲ್ಲಿ ಏನಿರಲ್ಲ, ನಾವು 4 years ಪ್ಲಸ್ 2 years ಆರ್ 3 years ಯಾವ್ದು ಏನು ಓದಿರ್ತೀವೋ, ಸೊ ನಮ್ಮ ಸೆಮಿಸ್ಟರಲ್ಲಿ, ಸೊ BSc ಅಲ್ಲಿ ಅಂಡ್ MSc ಅಲ್ಲಿ ನಾವು ಏನು ಓದಿರ್ತೀವೋ ಸೊ ಅದ್ರ ಬಿಟ್ಟು ಈಚೆದು ಯಾವುದು ಕೇಳಲ್ಲ. ಸೊ ಓನ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ನಾವು ಓದ್ಕೋಬೇಕು. ಸೊ ಜಸ್ಟ್ ಏನಿಲ್ಲ, ನಾವು ಬೇಸಿಕ್ ನಮ್ಮ ನೋಟ್ಸ್ ಏನಿರುತ್ತೋ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸೊ ಅಲ್ಲಿಂದ ಸೊ ಇವೆಲ್ಲ ಟಾಪಿಕ್ಸ್ ನಮ್ಮ ನೋಟ್ಸಲ್ಲೇ ಜಾಸ್ತಿ ಕವರ್ ಆಗುತ್ತೆ. ಸೊ ಎಸ್ಪೆಷಲಿ ಕರ್ನಾಟಕ ಬಗ್ಗೆ ಜಾಸ್ತಿ ಓದಬೇಕು. ಸೊ ಎಲ್ಲ ಟಾಪಿಕ್ಸ್ ಅಲ್ಲಿ ನೀವು ಕರ್ನಾಟಕನೂ ಅಪ್ಲಿಕೇಶನ್ ತಗೊಂಡು ಸೊ ಅದನ್ನು ಓದ್ಕೋಬೇಕು ಎಕ್ಸ್ಟ್ರಾ ಆಗಿ. ಲೈಕ್ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸ್ ಅಂಡ್ ಸಸ್ಟೈನಬಿಲಿಟಿ ಅಂತ ಇದೆ ಇಲ್ಲಿ. ಸೊ ಎಕನಾಮಿಕ್ಸ್ ಅಂಡ್ ಸಸ್ಟೈನಬಿಲಿಟಿ ಆಫ್ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಇನ್ ಕರ್ನಾಟಕ. ಸೊ ಈ ತರ ಎಲ್ಲ ಟಾಪಿಕ್ಸ್ ಅಲ್ಲಿ ನೀವು ಕರ್ನಾಟಕನ ಒಂದು ಅಪ್ಲಿಕೇಶನ್ ಆಗಿ ತಗೊಂಡು ಓದ್ಕೋಬೇಕು. ಸೊ ಈ ತರ ಓದಿದ್ರೆ ಸೊ ಎಲ್ಲ ಸಿಲೆಬಸ್ ಈಸಿಯಾಗಿ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಸಿಲೆಬಸ್ ಬ್ರೇಕ್ ಡೌನ್ ಆಫ್ ಬೋತ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಸೊ ಇನ್ ಕರ್ನಾಟಕ. ಸೊ ದಿಸ್ ಇಸ್ ದ ಕಂಪ್ಲೀಟ್ ಬ್ರೇಕ್ ಡೌನ್. ನೆಕ್ಸ್ಟ್ ನಾವೀಗ ಕಂಪ್ಲೀಟ್ ಬುಕ್ ಲಿಸ್ಟ್. ಸೊ ಈ ಕಂಪ್ಲೀಟ್ ಬುಕ್ ಲಿಸ್ಟ್ ಯಾವ್ಯಾವ ಬುಕ್ಸ್ ನಾವು ಓದ್ಕೋಬೇಕು, ಸೊ ಒಂದು ಕಂಪ್ಲೀಟ್ ಬುಕ್ ಲಿಸ್ಟ್ನ ನಾವೀಗ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ದಟ್ ಡಿಸ್ಕಷನ್, ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ನಮಗೆ ಮ್ಯಾರಥಾನ್ ಸೀರೀಸ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸ್ನ ನಾವೆಲ್ಲ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಯೂಟ್ಯೂಬ್ ಚಾನಲಲ್ಲಿ. ಸೊ ನೀವು ಡೈಲಿ ಅಪ್ಡೇಟ್ಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಆಸ್ ವೆಲ್ ಆಸ್ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಸೊ ಅದರಲ್ಲಿ ನಿಮಗೆ ದಿನ ಕರೆಂಟ್ ಅಫೇರ್ಸ್ ಅಂಡ್ ಅಪ್ಡೇಟ್ಸ್ ಆಲ್ ರಿಗಾರ್ಡಿಂಗ್ ಸೊ ಜನರಲ್ ಸ್ಟಡೀಸ್ ಬಗ್ಗೆ ಈ ಥರ ಪೂರ್ತಿ ಡೀಟೇಲ್ಸ್ನ ನಾವು ಇನ್ಸ್ಟಾಗ್ರಾಮಲ್ಲಿನೂ ಅಪ್ಲೋಡ್ ಮಾಡ್ತೀವಿ. ಸೊ ದಟ್ ಯು ಕ್ಯಾನ್ ಗೆಟ್ ಫ್ರಮ್ ದೇರ್. ಸೊ ನಾವು ಈಗ ನೆಕ್ಸ್ಟ್ ವಿಲ್ ಗೋ ಟು ದ ಕಂಪ್ಲೀಟ್ ಬುಕ್ ಲಿಸ್ಟ್ ಫಾರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಎಕ್ಸಾಮಿನೇಷನ್. ಕಂಪ್ಲೀಟ್ ಬುಕ್ ಲಿಸ್ಟ್ ಫಾರ್ ಕರ್ನಾಟಕ AHO ಅಂಡ್ ADH 2026. ಸೊ ಈಗ ನಾವು ಕಂಪ್ಲೀಟ್ ಬುಕ್ ಲಿಸ್ಟ್, ಸೊ ಯಾವ್ಯಾವ ಬುಕ್ಸ್ ಓದಬೇಕು, ಸೊ ಕಂಪ್ಲೀಟ್ ಬುಕ್ ಲಿಸ್ಟ್ನ ನಾವೀಗ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ಸೊ ಫಸ್ಟ್ ಕಾಮನ್ ಬುಕ್ ಲಿಸ್ಟ್ ಫಾರ್ ಬೋತ್ AHO ಅಂಡ್ ADH. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಪೇಪರ್ 1 ಅಂಡ್ ಪೇಪರ್ 2 ಎರಡು ಇರುತ್ತೆ ಈ ಎಕ್ಸಾಮ್ಗೆ. ಸೊ ಈ ಪೇಪರ್ 1 ಎಕ್ಸಾಮ್ ಏನಿದೆ, ಸೊ ಇದರಲ್ಲಿ ನಮಗೆ ಜನರಲ್ ಸ್ಟಡೀಸ್, ಕರೆಂಟ್ ಅಫೇರ್ಸ್, ಸೊ ಜನರಲ್ ಸ್ಟಡೀಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗ್, ಜನರಲ್ ಸೈನ್ಸ್, ಈ ತರ ಜನರಲ್ ನಾಲೆಡ್ಜ್. ಸೊ ಈ ತರ ಎಲ್ಲ ಸಿಲೆಬಸ್ನ ನಾವು ಆಲ್ರೆಡಿ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ ಪೇಪರ್ 1ಗೆ. ಸೊ ಈ ಪೇಪರ್ 1 ಅನ್ನೋದು ಬೋತ್ AHO ಅಂಡ್ ADH ಅವರಿಗೆ ಕಾಮನ್ ಆಗಿ ಇರುತ್ತೆ. ಸೊ ಚೇಂಜ್ ಎಲ್ಲಿರುತ್ತೆ ಅಂದ್ರೆ ನಮಗೆ ಪೇಪರ್ 2 ಅಲ್ಲಿ ಮಾತ್ರನೇ ಚೇಂಜ್ ಇರುತ್ತೆ. ಸೊ ಈ ಪೇಪರ್ 1 ಅಲ್ಲಿ ನಾವು ಸೊ ಏನೇನು ಓದ್ಕೋಬೇಕು, ಯಾವ್ಯಾವ ಬುಕ್ ಇಂಪಾರ್ಟೆಂಟ್, ಯಾವ್ಯಾವ ಬುಕ್ ಜಾಸ್ತಿ ಓದಬೇಕು ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಪೇಪರ್ 1 ಅಲ್ಲಿ ನಮಗೆ ಜಾಸ್ತಿ ಜನರಲ್ ಸ್ಟಡೀಸ್ ಕೊಡ್ತಾರೆ. ಸೊ ಇದರಲ್ಲಿ ನಮಗೆ ಸೊ ಅಲ್ಲಿ ಆಲ್ರೆಡಿ ಅವ್ರು ಕೊಟ್ಟವ್ರೆ, ಲೈಕ್ ಸೊ ಹಿಸ್ಟರಿ ಆಫ್ ಕರ್ನಾಟಕ ಅಂಡ್ ಜಿಯೋಗ್ರಫಿ ಆಫ್ ಕರ್ನಾಟಕ. ಸೊ ಹಿಸ್ಟರಿ ಆಫ್ ಕರ್ನಾಟಕಗೆ ಸೊ ಜನರಲಿ ಐ ವಿಲ್ ಸಜೆಸ್ಟ್ ಟು ರೀಡ್ ದ ಕನ್ಸೈಸ್ ಹಿಸ್ಟರಿ ಆಫ್ ಕರ್ನಾಟಕ ಬೈ ಸೂರ್ಯನಾಥ್. ಸೊ ಈ ಬುಕ್, ಸೊ ಈ ಫಾರ್ ಹಿಸ್ಟರಿ ಆಫ್ ಕರ್ನಾಟಕ ಯು ಕ್ಯಾನ್ ಗೋ ಥ್ರೂ ದಿಸ್ ಬುಕ್. ಸೊ ಈ ಬುಕ್ನ ನೀವು ಹಿಸ್ಟರಿ ಆಫ್ ಕರ್ನಾಟಕ ಓದಬೇಕು ಅಂದರೆ ಸೊ ದ ಕನ್ಸೈಸ್ ಹಿಸ್ಟರಿ ಆಫ್ ಕರ್ನಾಟಕ ಬೈ ಡಾಕ್ಟರ್ ಸೊ ಸೂರ್ಯನಾಥ್, ಈ ಬುಕ್ನ ನೀವು ಓದ್ಕೋಬಹುದು. ನೆಕ್ಸ್ಟ್ ಜಿಯೋಗ್ರಫಿ ಆಫ್ ಕರ್ನಾಟಕ. ಸೊ ಇದು ಇನ್ ಕೇಸ್ ನೀವು ಓದಬೇಕು ಅಂದ್ರೆ ಡಾಕ್ಟರ್ ರಂಗನಾಥ್ ಅಂತ ಒಂದು ಬುಕ್ ಇರುತ್ತೆ. ಸೊ ಜಿಯೋಗ್ರಫಿ ಆಫ್ ಕರ್ನಾಟಕ ಬೈ ಡಾಕ್ಟರ್ ರಂಗನಾಥ್. ಸೊ ಈ ಬುಕ್ ಒಳ್ಳೆ ಬುಕ್, ಚೆನ್ನಾಗಿರುತ್ತೆ. ಸೊ ಇದನ್ನ ನೀವು ಓದ್ಕೋಬಹುದು. ನೆಕ್ಸ್ಟ್ ಕಮಿಂಗ್ ಟು ದ ಲಾಜಿಕಲ್ ರೀಸನಿಂಗ್ ಅಂಡ್ ಮೆಂಟಲ್ ಎಬಿಲಿಟಿ. ಸೊ ಲಾಜಿಕಲ್ ರೀಸನಿಂಗ್ ಅಲ್ಲಿ ನೀವು ಲೈಕ್ ಲಾಜಿಕಲ್ ರೀಸನಿಂಗ್ ಬೈ ಡಾಕ್ಟರ್ RS ಅಗರ್ವಾಲ್. ಸೊ ಈ ಬುಕ್ ಅನ್ನೋದು ಲೈಕ್ ಚೆನ್ನಾಗಿರುತ್ತೆ. ಸೊ ಸಿಂಪಲ್ ಆಗಿರುತ್ತೆ, ಇದರಲ್ಲಿ ಎಲ್ಲ ಲಾಜಿಕಲ್ ರೀಸನಿಂಗ್ಸ್ ಕೊಟ್ಟಿರ್ತಾರೆ. ಸೊ ಬುಕ್ ಚೆನ್ನಾಗಿರುತ್ತೆ, ಸಿಂಪಲ್ ಆಗಿ ಎಲ್ಲ ಟಾಪಿಕ್ಸ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ.
ಸೊ ನಾನು ನಿಮಗೆ ಈ ಬುಕ್ನ ರೆಫರ್ ಮಾಡ್ತೀನಿ, ಐ ಮೀನ್ ಸಜೆಸ್ಟ್ ಮಾಡ್ತೀನಿ. ಸೊ ಯು ಕ್ಯಾನ್ ಗೋ ಥ್ರೂ ಇಟ್, ದ ಮಾಡರ್ನ್ ಅಪ್ರೋಚ್ ಟು ಲಾಜಿಕಲ್ ರೀಸನಿಂಗ್ ಬೈ ಡಾಕ್ಟರ್ RS ಅಗರ್ವಾಲ್. ನೆಕ್ಸ್ಟ್ ಕಮಿಂಗ್ ಟು ದ ಮೆಂಟಲ್ ಎಬಿಲಿಟಿ. ಸೊ ಈ ಮೆಂಟಲ್ ಎಬಿಲಿಟಿಗೆ ನೀವು ಸೊ ನಿಂಗಪ್ಪ ಎಚ್ ಅಂತ ಬುಕ್ ಸೊ ಬರ್ದಿರೋರು ನಿಂಗಪ್ಪ NH ಅಂತ, ಮೆಂಟಲ್ ಎಬಿಲಿಟಿ ಬೈ ನಿಂಗಪ್ಪ NH. ಸೊ ಇದರಲ್ಲಿ ನಿಮಗೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಸ್, ಡೇಟಾ ಇಂಟರ್ಪ್ರಿಟೇಷನ್ ಅಂಡ್ ರೀಸನಿಂಗ್, ಸೊ ಈ 3 ಟಾಪಿಕ್ಸ್ ಇರುತ್ತೆ. ಅಂಡ್ ಕ್ರಿಸ್ಪ್ ಆಗಿರುತ್ತೆ ಟಾಪಿಕ್ ಅನ್ನೋದು. ಸೊ ಇದರಲ್ಲಿ ನಿಮಗೆ ಶಾರ್ಟ್ ಕಟ್ ಟ್ರಿಕ್ಸ್ ಕೊಟ್ಟಿರ್ತಾರೆ. ಸೊ ಅಂಡ್ ಮೋರ್ ದೆನ್ MCQs ಕೊಟ್ಟಿರ್ತಾರೆ ಇದರಲ್ಲಿ. ಸೊ ಪ್ರಾಕ್ಟೀಸ್ ಮಾಡ್ಕೋಬಹುದು ನೀವು ಇದರಲ್ಲಿ. ಸೊ ಮೆಂಟಲ್ ಎಬಿಲಿಟಿಗೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಾನೆ ಹೇಳ್ಬೋದು, ಲೈಕ್ ಕರ್ನಾಟಕ ಅಲ್ಲಿ. ಸೊ ಬಿಕಾಸ್ ನಮಗೆ ಸ್ಟೇಟ್ಗೆ ಸೊ ಲೋಕಲ್ ಬುಕ್ಸ್ ಓದಿದ್ರೆ ನಮಗೆ ಲೈಕ್ ಯಾಕಂದ್ರೆ ಅವ್ರು ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ ಎಲ್ಲ ನೋಡಿ ಸೊ ಇವರು ಒಂದು ಬುಕ್ ಅನ್ನೋದು ಪ್ರಿಪೇರ್ ಮಾಡಿರ್ತಾರೆ. ಸೊ I will suggest you to read the mental ability by Dr. Ningappa AH. So this is one of the best book. And for logical reason, you can go through Dr. RS Agarwal. So for general knowledge, you can go for GK. You can go through so Lucent's GK 2026. So Lucent's GK 2026 ಈ ಜನರಲ್ ನಾಲೆಜ್ ಬುಕ್ ಓದಿದ್ರೆ ನಿಮಗೆ GK ಎಲ್ಲ ಕವರ್ ಆಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ದ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್, ಜನರಲ್ ಸೈನ್ಸ್ ಅಂಡ್ ಜನರಲ್ ಸ್ಟಡೀಸ್ಗೆ ಐ ವಿಲ್ ಸಜೆಸ್ಟ್ ಯು. ಸೊ ಈ 3 ಟಾಪಿಕ್ಸ್ಗೆ ನೀವು ನಿಮ್ಮ ಲೋಕಲ್ ಬುಕ್ ಸ್ಟೋರಲ್ಲಿ ಸಿಗೋ ಅಂತ ಒಂದು ನಾರ್ಮಲ್ ಆಗಿ ಮ್ಯಾಗಝಿನ್ಸ್ ಅನ್ನೋದು ರಿಲೀಸ್ ಮಾಡ್ತಾರೆ, ಲೈಕ್ ಮಂತ್ಲಿ ಮ್ಯಾಗಝಿನ್ಸ್ ರಿಲೀಸ್ ಮಾಡ್ತಾರೆ ಆರ್ ಲೈಕ್ ಇಯರ್ಲಿ ಮ್ಯಾಗಝಿನ್ಸ್ ರಿಲೀಸ್ ಮಾಡ್ತಾರೆ. ಸೊ ಯು ಜಸ್ಟ್ ಗೋ ಥ್ರೂ ದಟ್. ಸೊ ಮಂತ್ಲಿ ಮ್ಯಾಗಝಿನ್ಸ್ ಆರ್ ಇಯರ್ಲಿ ಮ್ಯಾಗಝಿನ್ಸ್, ಇಫ್ ಯು ರೀಡ್ ದಿಸ್ you can cover this all the 3 topics, that is current affairs, general science and general studies. So just refer the monthly magazines or yearly magazines so that you can cover these all 3 subjects. So nim local book stall alli so pakka yavado ಒಂದು ಬುಕ್ ಸಿಗುತ್ತೆ. ಸೊ ಅವೆಲ್ಲದರಲ್ಲಿ ಕರೆಂಟ್ ಅಫೇರ್ಸ್ ಸೇಮ್ ಇರುತ್ತೆ, ಜನರಲ್ ಸೈನ್ಸ್ ಅಂಡ್ ಜನರಲ್ ಸ್ಟಡೀಸ್ ಸೇಮ್ ಇರುತ್ತೆ. ಸೊ ನೀವು ಯಾವುದೋ ಒಂದು ಬುಕ್ನ ಚೂಸ್ ಮಾಡ್ಕೋಬಹುದು ಫ್ರಮ್ ಯುವರ್ ಲೋಕಲ್ ಜನರಲ್ ಸ್ಟೋರ್ಸ್ ವಿಚ್ ಆರ್ ಅವೈಲಬಲ್. ನೆಕ್ಸ್ಟ್ ಕಮಿಂಗ್ ಟು ದ ಪೇಪರ್ 2. ಸೊ ಪೇಪರ್ 1 ಅನ್ನೋದು ಬೋತ್ ಇಬ್ರಿಗೂ ಕಾಮನ್, ದಟ್ ಈಸ್ AHO ಅಂಡ್ ADH, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅಂಡ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್ಗೆ ಪೇಪರ್ 1 ಕಾಮನ್, ದಟ್ ಈಸ್ ಜನರಲ್ ಸ್ಟಡೀಸ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಪೇಪರ್ 2. ಸೊ ಪೇಪರ್ 2 ಅಲ್ಲಿ AHO ಅವರಿಗೆ ಬುಕ್ ಲಿಸ್ಟ್ ಏನೇನು, ಸೊ AHO ಅವರು ಯಾವ್ಯಾವ ಬುಕ್ಸ್ ಓದಬೇಕು. ಸೊ ಇಲ್ಲಿ AHOಗೆ ಸೊ ಆಸ್ ಅ ಕ್ವಾಲಿಫಿಕೇಶನ್ ಇಸ್ BSc ಲೆವೆಲ್. ಸೊ BSc ಲೆವೆಲ್ ಅಲ್ಲಿ ಓದಿದ್ರೆ ಸಾಕು. ಸೊ ಇಲ್ಲಿ ಸೊ ICR ಇಂದ ಪಬ್ಲಿಷ್ ಮಾಡಿರೋದು. ಸೊ ಇದು ಹ್ಯಾಂಡ್ ಬುಕ್ ಆಫ್ ಹಾರ್ಟಿಕಲ್ಚರ್ ವಾಲ್ಯೂಮ್ 1 ಅಂಡ್ ವಾಲ್ಯೂಮ್ 2, 2 ವಾಲ್ಯೂಮ್ಸ್ ಇರುತ್ತೆ. ಸೊ ಟೋಟಲಿ 2 ವಾಲ್ಯೂಮ್ಸ್ ಇರುತ್ತೆ. ಸೊ ಇದು ICR ಇಂದ ನಮಗೆ ಪಬ್ಲಿಷ್ ಆಗಿರೋದು. ಸೊ ಇದರಲ್ಲಿ ಟೋಟಲ್ 2 ವಾಲ್ಯೂಮ್ಸ್ ಇದೆ. ಸೊ ಹ್ಯಾಂಡ್ ಬುಕ್ ಆಫ್ ಹಾರ್ಟಿಕಲ್ಚರ್. ಸೊ ಈ 2 ಬುಕ್ ಅಲ್ಲಿ ಕಂಪ್ಲೀಟ್ ಹಾರ್ಟಿಕಲ್ಚರ್ ಇನ್ಫಾರ್ಮೇಶನ್ ನಾವು ಈ 2 ಬುಕ್ ಅಲ್ಲಿ ನೋಡ್ಕೋಬಹುದು. ಸೊ ಪೂರ್ತಿ ಡೀಟೇಲ್ಸ್ ನ ಈ 2 ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಇಫ್ ಯು ಹ್ಯಾವ್ ದಿಸ್ ಬುಕ್ ಯು ಕ್ಯಾನ್ ಗೋ ಥ್ರೂ ದಿಸ್. ಸೊ ಈ ಬುಕ್ ನಿಮ್ಮ ಹತ್ರ ಇದ್ರೆ ಸೊ ನೀವು ಈ 2 ಬುಕ್ನ ವಾಲ್ಯೂಮ್ 1 ಅಂಡ್ ವಾಲ್ಯೂಮ್ 2 ನ ಕವರ್ ಮಾಡ್ಕೋಬಹುದು. ನೆಕ್ಸ್ಟ್ ಕಮಿಂಗ್ ಟು ದ ಎಸೆನ್ಸ್ ಆಫ್ ಹಾರ್ಟಿಕಲ್ಚರ್. ಸೊ ಈ ಎಸೆನ್ಸ್ ಆಫ್ ಹಾರ್ಟಿಕಲ್ಚರ್ ಬುಕ್ಕು ಚೆನ್ನಾಗಿದೆ. ಸೊ ಇದರಲ್ಲಿ ಪೂರ್ತಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಎವ್ರಿಥಿಂಗ್ ಕಂಪ್ಲೀಟ್ ಹಾರ್ಟಿಕಲ್ಚರ್ ಇನ್ ಒನ್ ಬುಕ್ ಅಂದ್ರೆ ಈ ಎಸೆನ್ಸ್ ಆಫ್ ಹಾರ್ಟಿಕಲ್ಚರ್ನ ನೀವು ಓದ್ಕೋಬಹುದು. ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಿಮಗೆ ಬೇಸಿಕ್ಸ್ ಅಂಡ್ ಫಂಡಮೆಂಟಲ್ಸ್ ಬೇಕು ಅಂದ್ರೆ ಸೊ ಫಂಡಮೆಂಟಲ್ಸ್ ಇಂದ ನಮಗೆ ಹಾರ್ಟಿಕಲ್ಚರ್ ಫಂಡಮೆಂಟಲ್ಸ್ ಇಂದ ಇದರಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಲೈಕ್ ಸೇಮ್ ಎರಡು ಬುಕ್ಗೆ ಸೇಮ್ ಆಥರ್, ದಟ್ ಈಸ್ ಜಿತೇಂದ್ರ ಸಿಂಗ್. ಸೊ ಬೇಸಿಕ್ ಹಾರ್ಟಿಕಲ್ಚರ್ ಬೈ ಜಿತೇಂದ್ರ ಸಿಂಗ್ ಅಂಡ್ ಫಂಡಮೆಂಟಲ್ಸ್ ಆಫ್ ಹಾರ್ಟಿಕಲ್ಚರ್ ಬೈ ಜಿತೇಂದ್ರ ಸಿಂಗ್. ಸೊ ಈ 2 ಬುಕ್ ನೀವು ಓದ್ಕೋಬಹುದು. ಲೈಕ್ ಎರಡರಲ್ಲಿ ಯಾವುದೋ ಒಂದು ಚೂಸ್ ಮಾಡಿ. ಸೊ ಈ ಎರಡರಲ್ಲಿ ಯಾವುದೋ ಒಂದು ಚೂಸ್ ಮಾಡಿದ್ರು ಒಂದೇ. ಸೊ ಯು ಕ್ಯಾನ್ ಗೋ ಥ್ರೂ. ಸೊ ಐ ಪರ್ಸನಲಿ ಸಜೆಸ್ಟ್ ಯು ಜಸ್ಟ್ ಗೋ ಥ್ರೂ ದಿಸ್ ಬುಕ್, ದಟ್ ಈಸ್ ಇಟ್ ಈಸ್ ಅಕಾರ್ಡಿಂಗ್ ಟು ನ್ಯೂ ICR ಸಿಲೆಬಸ್. ಸೊ ಫಂಡಮೆಂಟಲ್ಸ್ ಆಫ್ ಹಾರ್ಟಿಕಲ್ಚರ್ ಬೈ ಜಿತೇಂದ್ರ ಸಿಂಗ್ ಅಂತ. ಸೊ ಈ ಬುಕ್ ನ ಓದಿ ಒಂದ್ಸತಿ, ಸೊ ದಟ್ ಯು ಕ್ಯಾನ್ ಗ್ರಾಸ್ಪ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಇನ್ಫಾರ್ಮೇಶನ್ ಫ್ರಮ್ ದಿಸ್ ಬುಕ್. ಸೊ ಇಟ್ ಈಸ್ ಮೋರ್ ದೆನ್ ಎನಫ್. ನೆಕ್ಸ್ಟ್ ಕಮಿಂಗ್ ಟು ದಿ ಸೊ ಇನ್ಸ್ಟಂಟ್ ಹಾರ್ಟಿಕಲ್ಚರ್. ಸೊ ಈ ಇನ್ಸ್ಟಂಟ್ ಹಾರ್ಟಿಕಲ್ಚರ್ ಬುಕ್ ಅನ್ನೋದು ಒನ್ ಆಫ್ ದ ಇಂಪಾರ್ಟೆಂಟ್ ಬುಕ್. ಸೊ ಇದರಲ್ಲಿ ಪೂರ್ತಿ ಹಾರ್ಟಿಕಲ್ಚರ್ ಇನ್ಫಾರ್ಮೇಶನ್ ನಿಮಗೆ ಒಂದೇ ಒಂದು ಬುಕ್ ಅಲ್ಲಿ ಇರುತ್ತೆ. ಸೊ ಅದೇ ಬುಕ್ ಇನ್ಸ್ಟಂಟ್ ಹಾರ್ಟಿಕಲ್ಚರ್ ಬೈ SN ಗುಪ್ತಾ. ಸೊ ಇದರಲ್ಲಿ ಏನಿರುತ್ತೆ ಅಂದ್ರೆ ಎಲ್ಲ ಹಾರ್ಟಿಕಲ್ಚರ್ ಡೀಟೇಲ್ ಇನ್ ಎ ಸಿಂಗಲ್ ಲೈನ್, ಒಂದೊಂದೇ ಲೈನ್ ಅಲ್ಲೇ ಇರುತ್ತೆ. ಸೊ ಇದು ನಿಮಗೆ ಲಾಸ್ಟ್ ಮಿನಿಟ್ ಎಕ್ಸಾಮ್ ರಿವಿಷನ್. ಸೊ ಲಾಸ್ಟ್ ಮಿನಿಟ್ ಎಕ್ಸಾಮ್ ಪ್ರೆಷರ್ ಅಲ್ಲಿ ಇರ್ತಿರಲ್ಲ, ಸೊ ಆ ಎಕ್ಸಾಮ್ ಮೂಮೆಂಟ್ ಅಲ್ಲಿ ನೀವು ಈ ಜಸ್ಟ್ ಇನ್ಸ್ಟಂಟ್ ಹಾರ್ಟಿಕಲ್ಚರ್ ಬುಕ್ ನ ಒಂದು ಸತಿ ನೋಡ್ಕೊಂಡು ಹೋಗಿ. ಸೊ ಇಟ್ ಈಸ್ ಮೋರ್ ದೆನ್ ಎನಫ್. ಸೊ ನಿಮ್ಗೆ ಎಲ್ಲ ಟಾಪಿಕ್ಸ್ ಕವರ್ ಆಗಿ, ಸೊ ನಿಮ್ಗೆ ಎಲ್ಲ ಟಾಪಿಕ್ಸ್ ಕವರ್ ಆಗಿ ರಿವಿಷನು ಆಗುತ್ತೆ. ಸೊ ಈ ಇನ್ಸ್ಟಂಟ್ ಹಾರ್ಟಿಕಲ್ಚರ್ ಬುಕ್ ಓದಿದ್ರೆ.
ನೆಕ್ಸ್ಟ್ ಸೆಕೆಂಡ್ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಟಾಪಿಕ್ಗೆ ನೀವು ಜಸ್ಟ್ ಈ ಒಂದು ಬುಕ್ನ ರೆಫರ್ ಮಾಡಿ, ಜಸ್ಟ್ ಎಲ್ಲ ಓದಬೇಡ್ರಿ, ಜಸ್ಟ್ ಈ ಒಂದು ಬುಕ್ನ ರೆಫರ್ ಮಾಡಿ ಟೈಮ್ ಇದ್ರೆ. ಸೊ ಈ ಟೈಮ್ ಇಲ್ಲ ಅಂದರೆ ಜನರಲ್ ಆಗಿ ನೀವು ನಿಮ್ಮ ಸೆಮಿಸ್ಟರ್ ಬುಕ್ನ ಏನು ಓದಿರ್ತಾರೋ ಯೂನಿವರ್ಸಿಟಿಯಲ್ಲಿ ಈ ಬುಕ್ಸ್ ಇಲ್ಲ ಅಥವಾ ಯೂನಿವರ್ಸಿಟಿ ನೋಟ್ಸ್ ಏನು ನಿಮ್ಮ ಹತ್ರ ಇರುತ್ತೋ, ಸೊ ಜಸ್ಟ್ ಆ ಬುಕ್ ನೋಡ್ಕೊಂಡು ಹೋದ್ರೂ ಓಕೆ, ಇಟ್ಸ್ ಓಕೆ. ಬಟ್ ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕು ಅಂದರೆ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಬೈ ಜಾಟವ್, ಸೊ MK ಜಾಟವ್, ಸೊ ಆರ್ BD ಶರ್ಮಾ, ಸೊ ದಿಸ್ ಇಸ್ ದ ಬೆಸ್ಟ್ ಬುಕ್ ಫಾರ್ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್. ಸೊ ಇದು ನಿಮಗೆ ಟೋಟಲ್ ಕಂಪ್ಲೀಟ್ ಬುಕ್ ಲಿಸ್ಟ್ ಫಾರ್ ಅಸಿಸ್ಟೆಂಟ್ ಹಾರ್ಟಿಕಲ್ಚರ್ ಆಫೀಸರ್. ಸೊ ನೀವು ಇದರಲ್ಲಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಆ ಬುಕ್ನ ಚೂಸ್ ಮಾಡಿ. ಸೊ ಎಲ್ಲ ಓದಬೇಡ್ರಿ, ಸೊ ಜಸ್ಟ್ ಅಕಾರ್ಡಿಂಗ್ ಟು ಸಿಲೆಬಸ್ ಬುಕ್ಸ್ ಚೂಸ್ ಮಾಡಿ. ಸೊ ಫಂಡಮೆಂಟಲ್ಸ್ ಬೇಕು ಅಂದರೆ ಫಂಡಮೆಂಟಲ್ಸ್ ಬೈ ಜಿತೇಂದ್ರ ಸಿಂಗ್ ಚೂಸ್ ಮಾಡಿ. ಅಂಡ್ ಇನ್ಸ್ಟೆಂಟ್ ಹಾರ್ಟಿಕಲ್ಚರ್, ದಿಸ್ ಇಸ್ ದ ಕಂಪಲ್ಸರಿ ಬುಕ್. ಸೊ ನೀವು ಕಂಪಲ್ಸರಿ ಈ ಬುಕ್ನ ಓದಲೇಬೇಕು, ಅದು ಚೆನ್ನಾಗಿರುತ್ತೆ ಬುಕ್, ಒಂದ್ಸರಿ ಟ್ರೈ ಮಾಡಿ. ಸೊ ಇನ್ಸ್ಟೆಂಟ್ ಹಾರ್ಟಿಕಲ್ಚರ್ ಬೈ SN ಗುಪ್ತಾ ಅಂತ. ಸೊ ಈ ಬುಕ್ ಚೆನ್ನಾಗಿರುತ್ತೆ, ಜಸ್ಟ್ ಟ್ರೈ ಮಾಡಿ. ಸೊ ಫಾರ್ ರಿಮೈನಿಂಗ್ ಸಬ್ಜೆಕ್ಟ್ಸ್ಗೆ, ಸೊ ಫಾರ್ ರಿಮೈನಿಂಗ್ ಸಬ್ಜೆಕ್ಟ್ಸ್ ಯು ಜಸ್ಟ್ ಗೋ ಥ್ರೂ ಯುವರ್ ಯೂನಿವರ್ಸಿಟಿ ನೋಟ್ಸ್. ರಿಮೈನಿಂಗ್ ಸಬ್ಜೆಕ್ಟ್ಸ್ ನಿಮಗೆ ಲೈಕ್ ಎಂಟಮಾಲಜಿ, ಪ್ಲಾಂಟ್ ಪ್ಯಾಥಾಲಜಿ, ಸಾಯಿಲ್ ಸೈನ್ಸ್, ಸೊ ಈ ತರ ರಿಮೈನಿಂಗ್ ಸಬ್ಜೆಕ್ಟ್ಸ್ ಏನಿರುತ್ತೋ ಮೈನರ್ ಸಬ್ಜೆಕ್ಟ್ಸ್, ಜನರಲ್ ಟಾಪಿಕ್ಸ್, ಸೊ ಈ ಟಾಪಿಕ್ಸ್ ಎಲ್ಲದಕ್ಕೂ ನೀವು ನಿಮ್ಮ ಯೂನಿವರ್ಸಿಟಿ ಬುಕ್ನ ರೆಫರ್ ಮಾಡಿ. ಯೂನಿವರ್ಸಿಟಿ ಬುಕ್ ಈಸ್ ಮೋರ್ ದೆನ್ ಎನಫ್. ಸೊ ಅದ್ರ ಬಿಟ್ಟು ಬೇರೆದು ಯಾವುದು ಕೇಳಲ್ಲ ನಿಮಗೆ. ನಿಮ್ಮ ಯೂನಿವರ್ಸಿಟಿಯಲ್ಲಿ ಏನೇನು ಬುಕ್ಸ್ ಕೊಟ್ಟಿರ್ತಾರೋ, ದಟ್ ಈಸ್ ಇ ಬುಕ್ಸ್ ಅಥವಾ PDFs ಏನು ನಿಮ್ಮ ಹತ್ರ ಇರುತ್ತೋ, ಸೊ ಆ ಬುಕ್ನ ಓದಿ. ಸೊ ಇಟ್ ಈಸ್ ಮೋರ್ ದೆನ್ ಎನಫ್. ಸೊ ಅದರ ಜೊತೆಗೆ ನೀವು ಕರ್ನಾಟಕದಲ್ಲಿ, ಸೊ ಕರ್ನಾಟಕ ಡೀಟೇಲ್ಸ್ನು ಓದಬೇಕು, ಲೈಕ್ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಇನ್ ಕರ್ನಾಟಕ, ಸೊ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಇನ್ ಕರ್ನಾಟಕ, ಸ್ಕೋಪ್ ಅಂಡ್ ಇಂಪಾರ್ಟೆನ್ಸ್ ಆಫ್ ಹಾರ್ಟಿಕಲ್ಚರ್ ಇನ್ ಕರ್ನಾಟಕ. ಸೊ ಈ ತರ ಈಚ್ ಅಂಡ್ ಎವ್ರಿ ಡೀಟೇಲ್ಸ್ ಕರ್ನಾಟಕ ಬಗ್ಗೆನೂ ನೀವು ಓದ್ಕೋಬೇಕು. ಸೊ ಇದು ಕಂಪ್ಲೀಟ್ ಬುಕ್ ಲಿಸ್ಟ್ ಫಾರ್ ದ ಕರ್ನಾಟಕ AHO ಎಕ್ಸಾಮಿನೇಷನ್. ಕಮಿಂಗ್ ಟು ದ ಪೇಪರ್ ಟು ಬುಕ್ ಲಿಸ್ಟ್ ಫಾರ್ ADH. ಸೊ ADH ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಹಾರ್ಟಿಕಲ್ಚರ್ ಅವ್ರಿಗೆ ಬುಕ್ ಲಿಸ್ಟ್. ಸೊ ಸೇಮ್ ಇವರು ಅಷ್ಟೇ ಇದರಲ್ಲಿ. ಸೊ ADHಗೆ ನೀವೇ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂದರೆ, ಸೊ ಬೇಸಿಕ್ ಇನ್ಫಾರ್ಮೇಶನ್ ಬೇಕು, ಅಂದರೆ ಫಂಡಮೆಂಟಲ್ಸ್ ಇರಬೇಕು. ನಿಮಗೆ ಫಂಡಮೆಂಟಲ್ಸ್ ಇಲ್ಲ ಅಂದರೆ ಸೊ ಯಾವುದೇ ಕಾರಣಕ್ಕೂ ನೀವು ಎಕ್ಸೆಲ್ ಆಗಲ್ಲ ಎಕ್ಸಾಮಲ್ಲಿ. ಸೊ ಫಂಡಮೆಂಟಲ್ಸ್ ಬೇಕು ಅಂದರೆ ಸೊ ಈ ಎರಡು ಬುಕ್ಕಲ್ಲಿ ಯಾವುದೋ ಒಂದು ಚೂಸ್ ಮಾಡಿ. ದಟ್ ಈಸ್ ಬೇಸಿಕ್ ಹಾರ್ಟಿಕಲ್ಚರ್ ಬೈ ಜಿತೇಂದ್ರ ಸಿಂಗ್ ಆರ್ ಫಂಡಮೆಂಟಲ್ಸ್ ಹಾರ್ಟಿಕಲ್ಚರ್ ಬೈ ಜಿತೇಂದ್ರ ಸಿಂಗ್. ಎರಡು ಒಳ್ಳೆ ಬುಕ್, ಚೆನ್ನಾಗಿರುತ್ತೆ. ಸೊ ಒಂದ್ಸತಿ ರೀಡ್ ಮಾಡಿ, ಟ್ರೈ ಮಾಡಿ ಈ ಬುಕ್ಸ್ನ. ನೆಕ್ಸ್ಟ್ ಸೆಕೆಂಡ್ ಒನ್, ಸೊ ಫಾರ್ ಫ್ರೂಟ್ ಸೈನ್ಸಸ್, ನಮಗೆ ಆಲ್ರೆಡಿ ನಾವು ಸಿಲೆಬಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಫ್ರೂಟ್ ಸೈನ್ಸ್ ಬಗ್ಗೆ. ಎವ್ರಿಥಿಂಗ್, ಈಚ್ ಅಂಡ್ ಎವ್ರಿಥಿಂಗ್ ಅವ್ರು ಫ್ರೂಟ್ ಸೈನ್ಸ್ ಅಲ್ಲಿ ಕೊಟ್ಟವ್ರೆ. ಸೊ ಫ್ರೂಟ್ ಸೈನ್ಸ್ ಅಲ್ಲಿ ನಿಮಗೆ ಸೊ ಈ ಬುಕ್ನ ನಾನು ಸಜೆಸ್ಟ್ ಮಾಡ್ತೀನಿ, ದಟ್ ಈಸ್ ಈ ಪಾಮಾಲಜಿ ಬೈ ವಿವೇಕ್ ಕುಮಾರ್. ಸೊ ಪಾಮಾಲಜಿ ಬೈ ವಿವೇಕ್ ಕುಮಾರ್ ಈ ಬುಕ್ ಅಲ್ಲಿ ನಿಮಗೆ ಈಚ್ ಅಂಡ್ ಎವ್ರಿ ಫ್ರೂಟ್ ಬಗ್ಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಇದೆ. ಇದರಲ್ಲಿ ಈಚ್ ಅಂಡ್ ಎವ್ರಿ ಫ್ರೂಟ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಇದೆ. ಯು ಜಸ್ಟ್ ಗೋ ಥ್ರೂ ದಿಸ್ ಬುಕ್. ಸೊ ಒನ್ ರೀಡಿಂಗ್ ಈಸ್ ಮೋರ್ ದೆನ್ ಎನಫ್. ಸೊ ನೀವು ಎಲ್ಲ ಇದನ್ನ ಗ್ರಾಸ್ ಮಾಡ್ತೀರಾ. ಸೊ just don't miss this book, Pomology by Vivek Kumar. This is a very good book for fruit sciences. Next coming to the vegetable science. So vegetable science ಗೆ ನೀವು ಡಿಸಿಂಗ್ ಅಂತ ಬುಕ್ ಒಂದು ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಆರ್ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಗುತ್ತೆ. ಸೊ ಡಿಸಿಂಗ್ ಬೈ ವೆಜಿಟೇಬಲ್ ಸೈನ್ಸಸ್ ಬೈ ಡಿಸಿಂಗ್. ಸೊ ಈ ಬುಕ್ ನ ನೀವು ಜಸ್ಟ್ ಒಂದ್ಸತಿ ಒಂದು ರೀಡಿಂಗ್ ಕೊಡಿ ಇದಕ್ಕೆ. ಸೊ ಡಿಸಿಂಗ್ ಬುಕ್ ಅನ್ನೋದು ಚೆನ್ನಾಗಿರುತ್ತೆ ಫಾರ್ ವೆಜಿಟೇಬಲ್ ಸೈನ್ಸಸ್. ಎಲ್ಲ ಈಚ್ ಅಂಡ್ ಎವ್ರಿ ವೆಜಿಟೇಬಲ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಈ ಬುಕ್ ಅಲ್ಲಿ ಕೊಟ್ಟಿರ್ತಾರೆ, ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಚೆನ್ನಾಗಿರುತ್ತೆ ಈ ಬುಕ್. ಸೊ ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿಸ್ ವೆಜಿಟೇಬಲ್ ಸೈನ್ಸ್ ಬೈ ಡಿಸಿಂಗ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಒನ್, ದಟ್ ಈಸ್ ಗ್ಲಾಸ್ಟರ್ಸ್ ಹಾರ್ಟಿಕಲ್ಚರ್ 2.0 ಬೈ ಸೆಲ್ವಾ ಕುಮಾರ್. ಸೊ ದಿಸ್ ಇಸ್ ದ ಬೆಸ್ಟ್ ಬುಕ್. ಸೊ ಈಗ ನಮಗೆ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಆಗ್ತಾ ಇರೋ ಬುಕ್ ಅಂದ್ರೆ ಈ ಗ್ಲಾಸ್ಟರ್ಸ್ ಹಾರ್ಟಿಕಲ್ಚರ್ 2.0. ಸೊ ಥರ್ಡ್ ಎಡಿಷನ್, ಇದು ಲೇಟೆಸ್ಟ್ ವರ್ಷನ್ ಸೊ ಮೇ ಬಿ ಇನ್ನೊಂದು ಲೇಟೆಸ್ಟ್ ವರ್ಷನ್ 2026 ವರ್ಷನ್ ಬಿಟ್ಟಿರ್ತಾರೆ. ಸೊ ಒಂದ್ಸತಿ ಅಪ್ಡೇಟೆಡ್ ವರ್ಷನ್ ನೋಡಿ. ಕ್ರಾಪ್ ವೈಸ್, ಈಚ್ ಅಂಡ್ ಎವ್ರಿ ಕ್ರಾಪ್ ವೈಸ್ ನಿಮಗೆ ಇಲ್ಲಿ ಡೀಟೇಲ್ಡ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಗ್ಲಾಸ್ಟರ್ಸ್ ಹಾರ್ಟಿಕಲ್ಚರ್ 2.0 ಅಂತ. ಸೊ ಯು ಜಸ್ಟ್ ಗೋ ಥ್ರೂ ದಿಸ್ ಬುಕ್ ಆಲ್ಸೋ ಫಾರ್ ಕಂಪ್ಲೀಟ್ ಹಾರ್ಟಿಕಲ್ಚರ್ಗೆ. ಈ ಗ್ಲಾಸ್ಟರ್ಸ್ ಹಾರ್ಟಿಕಲ್ಚರ್ 2.0 ಅಂತ ಈ ಬುಕ್ನ ನೀವು ಓದ್ಬೋದು. ನೆಕ್ಸ್ಟ್ ಫ್ಲೋರಿಕಲ್ಚರ್ ಅಂಡ್ ಲ್ಯಾಂಡ್ಸ್ಕೇಪಿಂಗ್ಗೆ ನೀವು ಫ್ಲೋರಿಕಲ್ಚರ್ ಅಟ್ ಎ ಗ್ಲಾನ್ಸ್ ಬೈ ದೇಶರಾಜ್. ಸೊ ಈ ಬುಕ್ನ ಜಸ್ಟ್ ಒಂದ್ಸತಿ ಓದಿ, ಫ್ಲೋರಿಕಲ್ಚರ್ ಅಂಡ್ ಲ್ಯಾಂಡ್ಸ್ಕೇಪಿಂಗ್ಗೆ. So Floriculture at a Glance by Deshraj book, one of the very important book and also the most trending book. So it is one of the best book for competitive exams. Anni ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತಾನೆ ಹೇಳಬಹುದು. ನೆಕ್ಸ್ಟ್ ಕಮಿಂಗ್ ಟು ದ ಸ್ಪೈಸ್, ಪ್ಲಾಂಟೇಶನ್, ಮೆಡಿಸಿನಲ್ ಅಂಡ್ ಆರೋಮೆಟಿಕ್ ಕ್ರಾಪ್ಸ್ಗೆ. ಸೊ ಇದರಲ್ಲಿ ನೀವು ಬೈ ಎನ್ ಕುಮಾರ್. ಸೊ ಇಂಟ್ರಡಕ್ಷನ್ ಟು ಸ್ಪೈಸಸ್, ಪ್ಲಾಂಟೇಶನ್ ಕ್ರಾಪ್ಸ್, ಮೆಡಿಸಿನಲ್, ಆರೋಮೆಟಿಕ್ ಪ್ಲಾಂಟ್ಸ್ ಬೈ ಎನ್ ಕುಮಾರ್ ಬುಕ್ ಅಂತ ಇರುತ್ತೆ. ಸೊ ಈ ಬುಕ್ನ ಜಸ್ಟ್ ಓದಿ. ಈ ಬುಕ್ಕು ಚೆನ್ನಾಗಿ, ಸೊ ಈ ಎನ್ ಕುಮಾರ್ ಬುಕ್ ಚೆನ್ನಾಗಿರುತ್ತೆ.
ಫಾರ್ ಆಲ್ ದೀಸ್ ಕ್ರಾಪ್ಸ್, ಪ್ಲಾಂಟೇಶನ್ ಕ್ರಾಪ್ಸ್ ಆಗಿರಲಿ, ಮೆಡಿಸಿನಲ್ ಕ್ರಾಪ್ಸ್ ಆಗಿರಲಿ, ಆರೋಮೆಟಿಕ್ ಕ್ರಾಪ್ಸ್ ಆಗಿರಲಿ, ಸೊ ಈ ಎಲ್ಲ ಕ್ರಾಪ್ಸ್ಗೆ ಈ ಸಿಂಗಲ್ ಬುಕ್ ಈಸ್ ಮೋರ್ ದೆನ್ ಎನಫ್. ಸೊ ಈಚ್ ಆ್ಯಂಡ್ ಎವ್ರಿ ಕ್ರಾಪ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಬುಕ್ ಓದ್ಕೊಂಡ್ರು ಚೆನ್ನಾಗಿರುತ್ತೆ. ಸೊ ಐ ವಿಲ್ ಪರ್ಸನಲಿ ಸಜೆಸ್ಟ್ ಯು ಟು ರೀಡ್ ದಿಸ್ ಬುಕ್ ಅಟ್ ಮಿನಿಮಮ್ ಒನ್ ಟೈಮ್. ಸೊ ನೆಕ್ಸ್ಟ್ ಫಾರ್ ಪಿ ಹೆಚ್ ಟಿ, ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿಗೆ, ಪಿ ಹೆಚ್ ಟಿಗೆ, ಸೊ ಗ್ಲಿಮ್ಸಸ್ ಆಫ್ ಪಿ ಹೆಚ್ ಟಿ, ಸೊ ಬೈ ಸುರೇಶ್ ಕುಮಾರ್ ಅಂಡ್ ಉದಲ್ ಮೀನಾ ಅಂತ. ಸೊ ದಿಸ್ ಇಸ್ ದ ಬೆಸ್ಟ್ ಬುಕ್ ಫಾರ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿಗೆ ಇದು ಒನ್ ಆಫ್ ದ ಬೆಸ್ಟ್ ಬುಕ್ ಅಂತ ನಾವು ಹೇಳ್ಬೋದು. ಸೊ ಫಾರ್ ಪಿ ಹೆಚ್ ಡಿಗೆ ಈ ಬುಕ್ನ ನೀವು ಚೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಫಾರ್ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ಗೆ ಸೇಮ್, ಬೈ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಬೈ ಜಾಟವ್. ಸೊ ಇದರಲ್ಲಿ ನಿಮಗೆ ಡ್ರೈಲ್ಯಾಂಡ್ ಹಾರ್ಟಿಕಲ್ಚರ್ ಬಗ್ಗೆ ಪೂರ್ತಿ ಇನ್ಫಾರ್ಮೇಶನ್ ಇದರಲ್ಲಿ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಇನ್ಸ್ಟಂಟ್ ಹಾರ್ಟಿಕಲ್ಚರ್ ಬುಕ್ನ ಮಿಸ್ ಮಾಡ್ಕೋಬೇಡ್ರಿ, ಯಾಕಂದ್ರೆ ಇನ್ಸ್ಟಂಟ್ ಹಾರ್ಟಿಕಲ್ಚರ್ ಅನ್ನೋದು ಸೊ ಎರಡಿಗೂ, ಸೊ AHO and ADH. So who are preparing for AHO and also for ADH, so this book is more important because this book work as a important revision capsule. So ನಿಮಗೆ ಇಂಪಾರ್ಟೆಂಟ್ ರಿವಿಷನ್ ಕ್ಯಾಪ್ಸೂಲ್ ತರ ಈ ಬುಕ್ ಯೂಸ್ ಆಗುತ್ತೆ. ಸೊ ಇನ್ಸ್ಟಂಟ್ ಹಾರ್ಟಿಕಲ್ಚರ್ ಬೈ SN Gupta. So this is very one of the important book. So you can just go through it. So this is very very good book. So this is the complete final book list for both AHO and ADH ಗೆ. ಸೊ ಕಂಪ್ಲೀಟ್ ಬುಕ್ ಲಿಸ್ಟ್ ಇದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಈ ವಿಡಿಯೋಲಿ ಕಾಮೆಂಟ್ ಮಾಡಿ, ಸೊ ಲೈಕ್ ಮಾಡಿ. ಸೊ ಇನ್ನೂ ನಾವು ನೆಕ್ಸ್ಟ್ ವೀಡಿಯೋಸ್ನ ಮ್ಯಾರಥಾನ್ ಸೀರೀಸ್ ಆ್ಯಂಡ್ PYQ ಸೀರೀಸ್ನ ನಾವು ಅಪ್ಲೋಡ್ ಮಾಡ್ತೀವಿ. ಸೊ ಸಬ್ಸ್ಕ್ರೈಬ್ ಟು ಅಗ್ರಿವ್ಯಾಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.